ಎಲ್ಲರಿಗೂ ನಮಸ್ತೆ. ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋಣ. ಪ್ರಾಕ್ಟೀಸ್ ಮಾಡಿ ಅದರಿಂದ ಬಂದ ಅನುಭವಗಳನ್ನ ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಮತ್ತೆ ಮುಂದಕ್ಕೆ ಹೋಗೋಣ. ಒಂದು ಫ್ಯೂ ಮಿನಿಟ್ಸ್ ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಕೊಳ್ರಿ. ಒಂದು 2 to 3 ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಅವುಗಳನ್ನ ಜಸ್ಟ್ ಫಾಲೋ ಮಾಡೋಣ. ಜಾಸ್ತಿ ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಬರೀ ಇನ್ಸ್ಟ್ರಕ್ಷನ್ಸ್ ಕಡೆಗೇನೆ ನೋಡೋದಾಗ್ತದೆ. ಹಂಗಾಗಿ ನಿಮ್ಮ ಸ್ವಂತ ಅನುಭವ ಏನಿರೋದಿಲ್ಲ ಅದನ್ನ ನಾವು ವೀಕ್ಷಣೆ ಮಾಡ್ತಾ ಹೋಗೋಣ. ರೈಟ್, ಕ್ಲೋಸ್ ಯುವರ್ ಐಸ್. ಕಾನ್ಸಂಟ್ರೇಟ್ ಆನ್ ಬ್ರೀದಿಂಗ್. ಉಸಿರಾಟದ ಕಡೆಗೆ ಲಕ್ಷ್ಯ ಇರಲಿ. ಅದು ಉಸಿರಾಟ ಯಾವುದೇ ತರ ಇದ್ರೂ ನಡೀತದ. ಸ್ಲೋ ಇರ್ಬೋದು, ಡೀಪ್ ಇರ್ಬೋದು, ಶಾಲೋ ಇರ್ಬೋದು, ಹಗುರವಾಗಿರ್ಬೋದು, ಒತ್ತಾಯ ಪೂರ್ವಕ ಇರ್ಬೋದು, ಏನಾದ್ರೂ ಇರಲಿ. ಹೆಂಗ್ ಬರ್ತಾ ಇದೆ ಹಾಗೆ ಬರ್ಲಿ, ಹೆಂಗ್ ಹೋಗ್ತಾ ಇದೆ ಹಂಗೆ ಹೋಗ್ಲಿ. ಸುತ್ತಮುತ್ತ ಯಾವ್ದಾದ್ರು ಶಬ್ದಗಳು ಕೇಳ್ತಾ ಇದ್ರೆ ಜಸ್ಟ್ ಆಸ್ ಇಟ್ ಈಸ್ ಅದನ್ನ ಅದನ್ನ ಕೇಳ್ತಾ ಇರ್ಲಿ ಮನಸ್ಸು. ಯಾವುದೇ ರೀತಿಯ ಇಂಟರ್ಪ್ರಿಟೇಷನ್ ಮಾಡೋದು ಬೇಡ. ಚೆನ್ನಾಗಿದೆ, ಚೆನ್ನಾಗಿಲ್ಲ ಅನ್ನೋದು ಬೇಡ. ಯಾವ್ದಾದ್ರು ಯೋಚನೆಗಳು, ಫೀಲಿಂಗ್ಸ್ಗಳು, ಸಂವೇದನೆಗಳು ಬರ್ತಾ ಇದ್ರೆ ಬರ್ಲಿ. ಅವುಗಳನ್ನು ಕೂಡ ಇವ್ಯಾಲ್ಯೂಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ತನ್ನಷ್ಟಕ್ಕೆ ತಾನೇ ಬರ್ಲಿ, ತನ್ನಷ್ಟಕ್ಕೆ ತಾನೇ ಹೋಗ್ಲಿ. ಅದು ಯಾವುದೇ ರೀತಿಯ ಫೀಲಿಂಗ್ಸ್ ಇದ್ರೂ ನಡೀತದ. ಗುಡ್, ಬ್ಯಾಡ್, ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್, ವಾಟ್ ಎವರ್ ಇಟ್ ಈಸ್. ಬಾಡಿಯಲ್ಲಿ ಯಾವ್ದಾದ್ರು ಪಾರ್ಟ್ಸ್ ಅಲ್ಲಿ ಪೇನ್ಸ್ ಇತ್ತಂದ್ರೆ ಜಸ್ಟ್ ಪೇನ್ ಅಬ್ಸರ್ವ್ ಮಾಡ್ತಾ ಇರಿ. ಉಸಿರಾಟ ನ್ಯಾಚುರಲ್ ಆಗಿರ್ಲಿ, ಸ್ವಾಭಾವಿಕವಾಗಿರ್ಲಿ. ಉಸಿರಾಟ ಕೌಂಟ್ ಮಾಡೋದು ಬೇಡ, ಎಕ್ಸ್ಪೆಕ್ಟ್ ಮಾಡೋದು ಬೇಡ. ದೀರ್ಘವಾಗಿರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ಬೇಡ, ಶಾಲೋ ಆಗಿರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ಬೇಡ, ಏನು ಬೇಡ. ಬರ್ತಾ ಇರ್ಲಿ, ಹೋಗ್ತಾ ಇರ್ಲಿ, ಬರ್ತಾ ಇರ್ಲಿ, ಹೋಗ್ತಾ ಇರ್ಲಿ. ಕೆಲವು ನಿಮಿಷಗಳ ಕಾಲ ನಾವು ಏನನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮನ್ನ ನಾವು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನೋ ಕಲಿತಾ ಇದ್ದೀನಿ ಅನ್ನೋ ಆಸೆ ಬೇಡ. ಏನೋ ಮರಿತಾ ಇದ್ದೀನಿ ಅನ್ನೋ ಆಸೆನೂ ಬೇಡ. ಜೀವನ ಸರಿ ಆಗ್ತದ, ಚೆನ್ನಾಗಾಗ್ತದ, ದುಃಖಗಳು ಮುಕ್ತಿ ಆಗ್ತವೆ, ಅಥವಾ ಇನ್ನೂ ಚೆನ್ನಾಗಾಗ್ತದ, ಬಹಳ ಕಲಿತಾ ಇದೀವಿ, ಏನೂ ಆಸೆಗಳು ಬೇಡ. ಹೆಂಗಿದೆ ಹಾಗೆ ಇರ್ಲಿ. ಜಗತ್ತು ಯಾವ ರೀತಿ ಇದೆ ಅದೇ ರೀತಿ ಇರ್ಲಿ. ಜಗತ್ತು ಅಂದ್ರೆ ನನ್ನ ಶರೀರ. ನನ್ನ ಶರೀರ ಯಾವ ರೀತಿ ಇದೆ ಅದೇ ರೀತಿ ಇರ್ಲಿ. ಪೇನ್ ಇದ್ರೆ ಪೇನ್ ಇರ್ಲಿ, ಶಾಂತಿ ಇದ್ರೆ ಶಾಂತಿ ಇರ್ಲಿ, ಹಗರ ಇದ್ರೆ ಹಗರ ಇರ್ಲಿ.
ನನ್ನ ಶರೀರದ ಹಾಗೆಯೇ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಎನ್ವಿರಾನ್ಮೆಂಟ್. ನನ್ನ ಎನ್ವಿರಾನ್ಮೆಂಟ್ ಅಲ್ಲೂ ಕೂಡ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಬೇಡ. ಸೌಂಡ್ ಇದ್ರೆ ಸೌಂಡ್ ಇರ್ಲಿ, ತಣ್ಣಗಿದ್ರೆ ತಣ್ಣಗಿರ್ಲಿ, ಬಿಸಿ ಇದ್ರೆ ಬಿಸಿ ಇರ್ಲಿ, ಶೆಕೆ ಇದ್ರೆ ಶೆಕೆ ಇರ್ಲಿ. ಹೆಂಗಿದೆ ಹಂಗೆ ಇರ್ಲಿ. ಅದೇ ರೀತಿ ಈ ಸಮಯದಲ್ಲಿ ನನ್ನ ಫ್ಯಾಮಿಲಿನೂ ಕೂಡ ಅದ್ರ ಮೇಲೆ ಯಾವುದೇ ರೀತಿ ಕಂಟ್ರೋಲ್ ಬೇಡ. ಒಳ್ಳೆಯವರಿದ್ರೆ ಒಳ್ಳೆಯವರು ಇರ್ಲಿ, ಹೆಲ್ಪ್ ಮಾಡೋರಿದ್ರೆ ಹೆಲ್ಪ್ ಮಾಡ್ಲಿ, ಕೇರ್ ಮಾಡೋರಿದ್ರೆ ಕೇರ್ ಮಾಡ್ಲಿ, ಸಿಟ್ ಮಾಡೋರಿದ್ರೆ ಸಿಟ್ ಮಾಡ್ಲಿ, ಬೇಜಾರ ಮಾಡ್ಕೊಳ್ಳೋರಿದ್ರೆ ಬೇಜಾರು ಮಾಡ್ಕೊಳ್ಳಿ, ಬೇಜಾರು ಮಾಡೋರಿದ್ರೆ ಬೇಜಾರು ಮಾಡ್ಲಿ. ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಬೇಡ, ರಿಜೆಕ್ಷನ್ ಬೇಡ. ಯಥಾಭೂತ, ಹೇಗಿದೆ ಹಾಗೇ ನೋಡುತ್ತೇನೆ. ಅದೇ ರೀತಿ ಔಟರ್ ವರ್ಲ್ಡ್, ಸಮಾಜ, ನಮ್ಮ ಸುತ್ತಮುತ್ತ ಇರುವ ಸಮಾಜ, ಅವರು ಹಾಕಿಕೊಟ್ಟಿರುವ ರೂಲ್ಸು, ರೆಗ್ಯುಲೇಷನ್ಸ್ಗಳು, ಪ್ರಕೃತಿಯ ನಿಯಮಗಳಿರ್ಬೋದು, ಏನಾದ್ರೂ ಇರ್ಲಿ, ಎಲ್ಲವೂ ಕೂಡ ನ್ಯಾಚುರಲ್ ಆಗಿರ್ಲಿ, ಯಥಾಭೂತ. ನಿಧಾನವಾಗಿ ಕಣ್ಣುಗಳನ್ನು ತೆರೀರಿ. ಓಕೆ, ಹೆಂಗ ಅನಿಸ್ತು ಎಲ್ಲರಿಗೂ? ಹೆಂಗ ಅನಿಸ್ತು ಅಂತಂದ್ರೆ ಹೆಂಗಿತ್ತು ಹಂಗ ಅನಿಸ್ತು, ಚೆನ್ನಾಗ್ ಅನಿಸ್ತು ಅನ್ನೋಂಗೂ ಇಲ್ಲ, ಚಲೋ ಅನಿಸ್ಲಿಲ್ರಿ ಇವತ್ತ ಸರಿ ಆಗ್ಲಿಲ್ಲ ಮೆಡಿಟೇಷನ್ ಅನ್ನೋಂಗೂ ಇಲ್ಲ, ಸುತ್ತಮುತ್ತ ಬಾಳ ಗದ್ಲಿತ್ರಿ ಅನ್ನೋಂಗೂ ಇಲ್ಲ. ಈಗ ಈ ಕ್ವಶನ್ಗೆ ಮೀನಿಂಗೇ ಇಲ್ಲ. ಯಾವುದು? ಹೆಂಗ ಅನಿಸ್ತು ಮೆಡಿಟೇಷನ್ ಅಂತ. ನಾವು ಒಂದ್ಸತಿ ವಿಪಶ್ಯನದಲ್ಲಿ ಹೋದಾಗ ನಮ್ಮ ಗುರುಗಳು ಕೇಳಿದ್ರು, ನಿಮಗೆ ಒಂದು ದಿನದಲ್ಲಿ ಯಾವ ಸಮಯದಲ್ಲಿ ಸರಿಯಾಗಿ ಧ್ಯಾನ ಹತ್ತುತ್ತದೆ ಅಂತ ಕೇಳಿದ್ರು. ಅವ್ರು ಉಡುಪಿಯವರಿದ್ರು. ನಾವು ಅವ್ರಿಗೆ ಹೇಳಿದ್ವಿ, ಫಸ್ಟಿಗೆ ನಮಗೆ ಅಷ್ಟೊಂದು ಗೊತ್ತಿದ್ದಿಲ್ಲಲ್ಲ, ಅವಾಗ ಹೇಳಿದ್ವಿ, ಸರ್ ಮಾರ್ನಿಂಗ್ ನಮಗೆ ಚೆನ್ನಾಗಿ ಅನಿಸ್ತದ, ಆಮೇಲೆ ಆಫ್ಟರ್ನೂನು ಊಟ ಮಾಡಿರ್ತೀವಲ್ರಿ, ಹಂಗಾಗಿ ಮೆಡಿಟೇಷನ್ ಸರಿ ಅನ್ಸಂಗಿಲ್ಲ, ಈವ್ನಿಂಗ್ ಸ್ವಲ್ಪ 1 ಅವರ್ ಚೆನ್ನಾಗಿ ಅನಿಸ್ತು. ಅಂದ್ರೆ ನೀವು ಧ್ಯಾನನೇ ಮಾಡಿಲ್ಲ ಅಂತಂದ್ರೆ ಅವ್ರು ನಮ್ಗೆ. ಅಂದ್ರೆ ಧ್ಯಾನ ಅಂದ್ರೆ ಏನ್ ಸರ್, ಧ್ಯಾನ ಮಾಡಿದ್ವಿ. ಬಟ್ ಅವ್ರು ಹೇಳಿದ್ರು, ಚೆನ್ನಾಗ್ ಅನಿಸ್ತು ಚೆನ್ನಾಗ್ ಅನ್ಸಿಲ್ಲ ಅನ್ನೋ ಮಾತೇ ಇಲ್ಲ, ಹೆಂಗಿತ್ತು ಹಂಗ ನೋಡೋದೇ ಧ್ಯಾನ. ನೀವು ಮಾರ್ನಿಂಗ್ ಚೆನ್ನಾಗ್ ಅನಿಸ್ತು ಅಂತ ಅನ್ಕೊಂಡ್ರೆ ಹಂಗಾರೆ ಆಫ್ಟರ್ನೂನ್ ನೀವು ಚೆನ್ನಾಗ್ ಅನಿಸ್ಲಿ ಅಂತ ಎಕ್ಸ್ಪೆಕ್ಟೆಡ್ ಮಾಡ್ಕೊಂಡು ಕುಂತ್ಕೊಳ್ತೀರಿ. ಮುಂಜಾನೆ ಬೆಳಗ್ಗೆ ಚೆನ್ನಾಗಾಗಿತ್ತು, ಹಂಗೆ ನನಗೆ ಈಗ ಆಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಕೂಡಕ್ ಶುರು ಮಾಡ್ತೀವಿ. ಓಕೆ, ಚೆನ್ನಾಗಿ ಅನಿಸ್ಲಿಲ್ಲ ಅಂದ್ರೆ ಅದನ್ನ ರಿಜೆಕ್ಟ್ ಮಾಡ್ತೀವಿ. ಸುಮ್ನೆ 1 ತಾಸು ವೇಸ್ಟ್ ಆಯ್ತು ನೋಡಪ್ಪ, ಕಣ್ಣು ಮುಚ್ಕೊಂಡ್ ಕೂತ್ಕೊಂಡೆ, ಬರೀ ಯೋಚನೆಗಳನ್ನೇ ಬಂದು ನನಗೆ ಏನು ಗೊತ್ತೇ ಆಗ್ಲಿಲ್ಲ, ಧ್ಯಾನನೇ ಆಗ್ಲಿಲ್ಲ. ಅಂದ್ರ ಧ್ಯಾನ ಮಾಡಿಲ್ಲ, ನಾವು ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಕುಂತಿದ್ವಿ ಅದಾಗ್ಲಿ ಅಂತೇಳಿ. ಬಟ್ ಆ ರೀತಿ ಬೇಡ ಅಂತ ವಿಪಶ್ಯನ ಅಥವಾ ಬುದ್ಧನ ಇದು ಅದರದ್ದು ಒಂದ್ ಸ್ವಲ್ಪ ಕಂಟಿನ್ಯೂ ಪೋರ್ಷನ್ ನೋಡೋಣ. ಇಲ್ಲಿ ನಾವು ಏನ್ ಮಾಡ್ತಿದೀವಿ ಮೆಡಿಟೇಷನ್ ಅಲ್ಲಿ ಅಂತಂದ್ರ, ನಾ ಲಾಸ್ಟ್ ಟೈಮ್ ನಿಮ್ಗ ಅಬ್ಸ್ಟೇಕಲ್ಸ್ ಗಳನ್ನ ಹೆಂಗ್ ನೋಡ್ಬೇಕಂತ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ. ಆ ಅಬ್ಸ್ಟೇಕಲ್ಸ್ ಏನಂತಂದ್ರೆ ಪಾಸ್ಟ್ ಮತ್ತು ಫ್ಯೂಚರ್ ಗಳನ್ನ ಡಿವೈಡ್ ಮಾಡಿದ್ವಿ. ಆ ಪಾಸ್ಟ್ ಅಲ್ಲಿ ಆಗ್ತಕ್ಕಂಥ ಆಕ್ಟಿವಿಟಿಗಳ ಒಳಗಡೆ ಪ್ರಿಯ ಮತ್ತು ಅಪ್ರಿಯ ಅಥವಾ ರಾಗ ಮತ್ತು ದ್ವೇಷ ಅಂತ ಹೇಳ್ತಾರ. ಹಂಗೆ ಫ್ಯೂಚರ್ ಅಲ್ಲಿ ಆಗ್ತಕ್ಕಂಥ ಥಾಟ್ಸ್ ಗಳೊಳಗೂ ಕೂಡ ಪ್ರಿಯ ಮತ್ತು ಅಪ್ರಿಯ ಅಥವಾ ರಾಗ ಮತ್ತು ದ್ವೇಷ, ಇವು 2 ರೀತಿ ನಮಗ ಕಾಣ್ತವೆ. ಈ ಎಕ್ಸಾಂಪಲ್ ಏನಂದ್ರೆ, ಈಗ ಮೆಡಿಟೇಷನ್ ಒಳಗೆ ಕುಂತ್ಕೊಂಡಾಗ ನಿಮ್ಗ ಫ್ಯೂಚರ್ ನೆನಪಾಗ್ತದೆ. ಇನ್ನೊಂದು 5 ವರ್ಷ ಬಿಟ್ಮೇಲೆ ನಾ ಹೆಂಗಿರ್ತದ ಏನೋ, ಅಥವಾ ನಾನ್ ಸರಿಯಾಗಿ ಓದ್ತೀನೋ ಇಲ್ಲೋ, ಅಥವಾ ಸರಿಯಾಗಿ ನಾನು ಜಾಬ್ ಮಾಡ್ತೀನೋ ಇಲ್ಲೋ, ಇವೆಲ್ಲ ಅಂದ್ರೆ ಏನೈತಿ, ಈಗ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ವಿ ಬಟ್ ಅಪ್ರಿಯ ಅದ. ಬಟ್ ಇನ್ನೊಮ್ಮೆ ಪ್ರಿಯ ಇರ್ತದ. ಇದೇ ಟೈಪ್ ದಿನಾಲೂ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಹೋದ್ರೆ ಇನ್ನೊಂದು 5 ವರ್ಷದೊಳಗಡೆ ಎಲ್ಲವನ್ನ ಗೆದ್ದು ಬಿಡ್ತೀನಪ್ಪ, ಆರಾಮ್ ಅನ್ಸುತ್ತ ಜೀವನ. ಓಕೆ, ಇದು ಫ್ಯೂಚರ್ ಅಲ್ಲಿ ಪ್ರಿಯವಾಗಿದೆ. ನಾವು ಪ್ರಿಯವನ್ನ ಹಿಡ್ಕೊಂಡಾಗ ನಮ್ಮಲ್ಲಿ ಸಂವೇದನೆಗಳು ಬರ್ತವೆ, ಮತ್ತೆ ಅಪ್ರಿಯ ಹಿಡ್ಕೊಂಡಾಗನು ಕೂಡ ಸಂವೇದನೆಗಳು ಬರ್ತವೆ. ಹಂಗ ಪಾಸ್ಟ್ ಅಲ್ಲಿನೂ ಕೂಡ ಕೆಲವು ಎಕ್ಸ್ಪೀರಿಯನ್ಸ್ಗಳು ಪ್ರಿಯ ಇರ್ತವೆ, ಕೆಲವು ಎಕ್ಸ್ಪೀರಿಯನ್ಸ್ಗಳು ಅಪ್ರಿಯ ಇರ್ತವೆ.
ಎರಡನ್ನೂ ಹಿಡ್ಕೊಂಡಾಗ ಮತ್ತೆ ಸಂವೇದನೆಗಳು ಬಂದೇ ಬರ್ತವೆ. ಬಟ್ ಎರಡರಿಂದನೂ ಮಿಡಲ್ ಪಾತ್ನ ನಾವು ಹಿಡ್ಕೊಳೋದು ಏನೈತಲ್ಲ ಅದು ಬಹಳ ಇಂಪಾರ್ಟೆಂಟ್. ಓಕೆ, ಅದ್ರ ಬಗ್ಗೆ ಇನ್ನು ಸ್ವಲ್ಪ ಆಮೇಲೆ ನೋಡೋಣ. ಈಗ ಮೆಡಿಟೇಷನ್ ಅನ್ನೋದು ಏನದಲ್ಲ ಅದನ್ನ ರೈಟ್ ಡೈರೆಕ್ಷನ್ ಒಳಗೆ ಮಾಡ್ಬೇಕು. ರೈಟ್ ಡೈರೆಕ್ಷನ್ ಒಳಗೆ ಮಾಡಿದ್ರೆ ಅದರಿಂದ ನಮ್ಗೆ ಏನಾದ್ರೂ ಒಂದು ಅಚೀವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ. ಈಗ ರೈಟ್ ಡೈರೆಕ್ಷನ್ ಅನ್ನೋದಕ್ಕಿಂತ ಮುಂಚೆ ಎಷ್ಟು ಟೈಪ್ಸ್ ಆಫ್ ಮೆಡಿಟೇಷನ್ ಅನ್ನು ಕೇಳಿದೀವಿ ನಾವು. ಅವುಗಳೆಲ್ಲವನ್ನು ನಾವು ಏನ್ ಮಾಡ್ಬೋದು ಅಂದ್ರೆ 2 ರೀತಿಯೊಳಗೆ ಡಿವೈಡ್ ಮಾಡ್ಬೋದು. ಒಂದು ಚಿತ್ತವನ್ನು ಏಕಾಗ್ರಗೊಳಿಸುವ ಮೆಡಿಟೇಷನ್ ಧ್ಯಾನ, ಇನ್ನೊಂದು ಚಿತ್ತವನ್ನು ಶುದ್ಧಿಗೊಳಿಸುವ ಧ್ಯಾನ. 2 ರೀತಿ ಧ್ಯಾನಗಳು. ಬಟ್ ಈ 2ರಲ್ಲಿ ನಿಮಗ ಒಂದು ಮೆನಿ ಟೈಪ್ಸ್, ಒಂದು 100-200 ಸ್ಟಿಲ್ ಇನ್ಕ್ರೀಸಿಂಗ್ ದ ಟೈಪ್ ಯಾವ್ದಂತಂದ್ರೆ ಚಿತ್ತವನ್ನು ಏಕಾಗ್ರಗೊಳಿಸುವ ಧ್ಯಾನಗಳು. ಬಟ್ ಚಿತ್ತವನ್ನು ಶುದ್ಧಗೊಳಿಸುವ ಧ್ಯಾನ ಕೇವಲ ಒಂದೇ ಧ್ಯಾನ ಅದ. ಅದು ಯಾವ್ದಂತಂದ್ರೆ ಯಥಾಭೂತ ನೋಡ್ಕೊಂತ ಹೋಗೋದಕ್ಕ ಚಿತ್ತವನ್ನು ಶುದ್ಧಗೊಳಿಸುವ ಧ್ಯಾನ ಅಂತ ನಾವು ಹೇಳ್ಬೋದು. ರೈಟಾ? ಈಗ ಫಸ್ಟ್ ಏನಂತಂದ್ರೆ ಚಿತ್ತವನ್ನು ಏಕಾಗ್ರಗೊಳಿಸೋದಂದ್ರೆ ಏನಂತ ತಿಳ್ಕೊಂಡು ಸೈಡ್ಗೆ ಇಟ್ಬಿಡೋಣ. ಓಕೆ, ನಮ್ಮ ಈ ಕ್ಲಾಸಸ್ ಏನದಲ್ಲ, ನಮ್ಮ ಕ್ಲಾಸಸ್ ಅಲ್ಲಿ ಚಿತ್ತವನ್ನ ಏಕಾಗ್ರಗೊಳಿಸುವ ಧ್ಯಾನಕ್ಕೆ ನಾವು ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತೀವಿ. ಅತಿ ಸುಮ್ಕುಂತು. ಚಿತ್ತವನ್ನ ಏಕಾಗ್ರಗೊಳಿಸುವ ಧ್ಯಾನಕ್ಕೆ ನಾವೇನ್ ಮಾಡ್ತೀವಿ? ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತೀವಿ. ಫಸ್ಟ್ ಪ್ರಿಫರೆನ್ಸ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಚಿತ್ತವನ್ನ ಶುದ್ಧಗೊಳಿಸುವ ಧ್ಯಾನವನ್ನ ಮಾಡೋಣ. ಓಕೆ, ಈಗ ಹಾಗಾದ್ರ ಈ 2 ಸ್ಟೇಜ್ ಒಳಗಡೆ ಚಿತ್ತವನ್ನ ಏಕಾಗ್ರಗೊಳಿಸಿದ ಮೇಲೇನೆ ಚಿತ್ತವನ್ನ ಶುದ್ಧಗೊಳಿಸಲು ಸಾಧ್ಯ. 2 ಸ್ಟೆಪ್ಸ್ ಅದಾವ. ಅಂದ್ರೆ ನಾ ಈ ಒಂದನ್ನ ಬಿಡಕ್ ಸಾಧ್ಯ ಇಲ್ಲ. ಏನನ್ನ ಬಿಡಕ್ ಸಾಧ್ಯ ಇಲ್ಲ? ನಾ ಸೆಕೆಂಡ್ ಪ್ರಿಫರೆನ್ಸ್ ಅಂತ ಕೊಟ್ಟಿದ್ನಲ್ಲ ಅದನ್ನ ಬಿಡಕ್ ಸಾಧ್ಯ ಇಲ್ಲ. ಅದನ್ನ ಹಿಡ್ಕೊಂಡನೆ ಅದರ ಆಧಾರವಾಗಿನೇ ನಾವೇನ್ ಮಾಡ್ಬೇಕಾಗಿದೆ? ಚಿತ್ತವನ್ನ ಏಕಾಗ್ರಗೊಳಿಸ್ತಾ ಶುದ್ಧವನ್ನು ಗೊಳಿಸ್ತಾ ಹೋಗ್ಬೇಕಾಗ್ತದೆ. ಹಾಗಾದ್ರೆ ಚಿತ್ತವನ್ನ ಏಕಾಗ್ರಗೊಳಿಸುವುದಂದ್ರೆ ಏನು? ಚಿತ್ತವನ್ನು ಏಕಾಗ್ರಗೊಳಿಸೋದಂದ್ರೆ ಮನಸ್ಸನ್ನ ಸೂಕ್ಷ್ಮ ಮಾಡೋದು. ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ನಾವೀಗ ಆಪರೇಷನ್ ಮಾಡ್ಬೇಕಾಗಿದೆ ಅಥವಾ ಒಂದೇನೋ ಒಂದು ರೂಮ್ ಅನ್ನು ಅಥವಾ ಮನಿಯನ್ನು ಕ್ಲೀನ್ ಮಾಡ್ಬೇಕಾಗಿದೆ. ಫಸ್ಟ್ ಆಪರೇಷನ್ ಎಕ್ಸಾಂಪಲ್ ಕೊಡ್ತೀನಿ, ಆಮೇಲೆ ಕ್ಲೀನಿಂಗ್ ಎಕ್ಸಾಂಪಲ್. ಆಪರೇಷನ್ ಮಾಡ್ಬೇಕಾದಾಗ ನಮಗೆ ಟೂಲ್ಸ್ ಬೇಕಾಗ್ತವೆ. ಟೂಲ್ಸ್ ಏನೇನ್ ಬೇಕಾಗ್ತವೆ? ಏನೇನು ಕತ್ತರಿಗಳು, ಸಿಸರ್ಸ್ ಬೇಕಾಗ್ತವೆ, ಅಥವಾ ಚಾಕುಗಳು. ನಾವು ಚಾಕು ಅಂತೀವಿ, ಡಾಕ್ಟರ್ಸ್ ಏನೇನೋ ಅಂತಾರ ಅವಕ್ಕ. ಬೇಡ, ಅವ್ರ ವರ್ಡ್ಸ್ ನಮ್ಗೆ ಗೊತ್ತಿರಲ್ಲ. ಚಾಕು ಬೇಕು, ಏನೋ ಸಿರಿಂಜ್ ಬೇಕು, ಅಥವಾ ನೀಡಲ್ ಬೇಕು, ಅವ ಏನೇನೋ ದಾರ, ಥ್ರೆಡ್ಸ್, ಅವೆಲ್ಲ ಸೋ ಮೆನಿ ಥಿಂಗ್ಸ್ ಬೇಕು. ಲೆಟ್ ಅಸ್ ಕನ್ಸಿಡರ್ ಆಪರೇಷನ್ ಮಾಡ್ಲಿಕ್ಕೆ ನನಗ ಚಾಕು ಬೇಕಾಗ್ತದೆ. ಆ ಚಾಕು ಹೆಂಗಿರ್ಬೇಕು? ಬಹಳ ಸೂಕ್ಷ್ಮ ಇರ್ಬೇಕದು. ಎಷ್ಟು ಸೂಕ್ಷ್ಮ ಇರ್ಬೇಕಂದ್ರ ಸ್ಕಿನ್ ಅನ್ನ ನಾವು ಹಿಂಗ ಕಟ್ ಮಾಡಕ್ ಬರಂಗಿಲ್ಲ. ಅದು ಎಷ್ಟು ಸೂಕ್ಷ್ಮ ಇರ್ತದ ಅಂದ್ರೆ ನೀವು MBBS ಹುಡುಗರು ಅಥವಾ ಡಾಕ್ಟರ್ಸ್ ಹೇಳ್ತಾರ, ಸುಮ್ಮ ಅವರೊಂದು ಸ್ಕಿನ್ ಮೇಲೆ ಹಿಂಗ ಹಾಕಿದ್ರೆ ಸಾಕು ಅದು ಕಟ್ ಆಗ್ತದೆ, ಸ್ಕಿನ್ ಕಟ್ ಆಗ್ತದೆ. ಅಷ್ಟು ಸೂಕ್ಷ್ಮ ಇರ್ತದ. ನಾವು ಪೆನ್ ತಗೊಂಡ್ ಹೆಂಗ ನೋಟ್ಬುಕ್ ಮೇಲೆ ಬರಿತೀವಲ್ಲ, ಹಂಗ ಅವ್ರ ಆ ಚಾಕು ತಗೊಂಡು ನಮ್ ಸ್ಕಿನ್ ಅನ್ನ ಎಷ್ಟು ಆಂಗಲ್ ಒಳಗೆ ಬೇಕು, ಎಷ್ಟು ಇದ್ರೊಳಗೆ ಬೇಕು ಅದನ್ನ ಕಟ್ ಮಾಡ್ತಾರ. ಬಿಕಾಸ್ ಒಳಗಡೆ ಹೋದ್ಮೇಲೆ ಸಣ್ಣ ಸಣ್ಣ ನರ್ವ್ನ ಟಚ್ ಮಾಡಿದ್ರೆ ಕಟ್ ಆಗ್ತಿರ್ತಾವ. ಅಷ್ಟು ಸೂಕ್ಷ್ಮ ಇರ್ತದ ಚಾಕು. ಆ ಸೂಕ್ಷ್ಮಗೊಳಿಸೋದಕ್ಕೆ ಏನಂತಾರ? ಚಿತ್ತವನ್ನ ಏಕಾಗ್ರಗೊಳಿಸುವುದು ಅಂತ. ಆಪರೇಷನ್ ಮಾಡೋದೇನೈತಲ್ಲ ಅದು ಚಿತ್ತವನ್ನ ಶುದ್ಧಗೊಳಿಸುವ ಸೆಕೆಂಡ್ ಸ್ಟೇಜ್. ಹಂಗಾರೆ ನಾ MBBS ಅಥವಾ ಆಪರೇಷನ್ ಮಾಡೋದಕ್ಕಿಂತ ಮುಂಚೆ ನಾ ಏನ್ ಕಲಿಸ್ತಾರ ನಮಗೆ ಅಂತಂದ್ರ, ಚಾಕು ಕೈ ಹಿಡ್ಕೊಳೋದು ಹೆಂಗೆ, ಅದನ್ನ ಚೂಪ್ ಮಾಡೋದು ಹೆಂಗೆ, ಅಥವಾ ಒಂದು ಪೇಪರ್ ಮೇಲೆ ಕಟ್ ಮಾಡೋದು ಹೆಂಗೆ, ಅಥವಾ ಬಟ್ಟೆ ಮೇಲೆ ಕಟ್ ಮಾಡೋದು, ಅಥವಾ ಬೇರೆ ಒಂದು ಡೆಡ್ ಅನಿಮಲ್ ತಗೊಂಬಂದು ಅದ್ರ ಸ್ಕಿನ್ ಕಟ್ ಮಾಡೋದು. ಈ ರೀತಿ ಮಾಡಿ ನನ್ನನ್ನು ಪ್ರಾಕ್ಟೀಸ್ ಮಾಡಿಸಿ ನನ್ನ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡಿ 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 ಲಾಸ್ಟಿಗೆ ಅವಾಗ ನಾನು ಲೈವ್ ಕೇಸ್ ಸ್ಟಡಿ ಒಳಗೆ ಹೋಗ್ತೀನಿ. ಒಂದು ಕೇಸನ್ನು ತಗೊಂಡು ಅಲ್ಲಿ ನಾನು ಆಪರೇಷನ್ ಮಾಡ್ತೀನಿ. ಆಯ್ತು, ಇದು ಒಂದ್ ಎಕ್ಸಾಂಪಲ್. 2ನೇ ಎಕ್ಸಾಂಪಲ್ ಏನಂತಂದ್ರೆ, ಮನಿಯನ್ನು ಕ್ಲೀನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಅಂತ ನನಗೆ ಏನೇನ್ ಟೂಲ್ಸ್ ಬೇಕಲ್ಲ ಅವನ್ನೆಲ್ಲವನ್ನು ಒಂದ್ ಕಡೆ ತಗೊಳ್ಳೋದು. ಕಸಬರಿಗೆ ತಗೊಳ್ಳೋದು, ಅದು ಪೌಚ ಹೊಡ್ಲಿಕ್ಕೆ ಒಂದೇನೋ ಬಟ್ಟೆನ ತಗೊಳ್ಳೋದು, ನೀರ್ ತಗೊಳ್ಳೋದು, ಅದಕ್ಕೆ ಯಾವ್ದೋ ಒಂದು ಪೌಡರ್ ಹಾಕೋದು, ಅದನ್ನೆಲ್ಲ ಮಿಕ್ಸ್ ಮಾಡಿ ರೆಡಿಯಾಗಿ ಇಟ್ಕೊಳ್ಳೋದು. ಇದು ಯಾವ್ದಿದು? ಎಲ್ಲಾ ರೆಡಿಯಾಗಿ ಇಟ್ಕೊಂಡು ನಮ್ಮನ್ನ ನಾವು ರೆಡಿ ಮಾಡ್ಕೊಳ್ಳೋದು ಏನಂತಲ್ಲ ಚಿತ್ತವನ್ನ ಏಕಾಗ್ರಗೊಳಿಸುವುದು, ಕಾನ್ಸಂಟ್ರೇಷನ್. ಬಟ್ ಅದಾದ್ಮೇಲೆ ಪ್ರೊಸೆಸ್ ಬರ್ತದ ಕ್ಲೀನಿಂಗ್ ಪ್ರೊಸೆಸ್. ಕ್ಲೀನಿಂಗ್ ಪ್ರೊಸೆಸ್ ಅಂದ್ರೆ ಈ ಏನ್ ಟೂಲ್ಸ್ ಗಳನ್ನ ಇಟ್ಕೊಂಡಿದೀವಲ್ಲ ಈ ಟೂಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಮನಿಯನ್ನ ಕ್ಲೀನ್ ಮಾಡಕ್ ಶುರು ಮಾಡೋದು, ಅಥವಾ ಟೂಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಆಪರೇಷನ್ಸ್ ಶುರು ಮಾಡೋದು. ಹಂಗೆ ನಾವ್ ಇಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ಮನಸ್ಸನ್ನ ಕ್ಲೀನ್ ಮಾಡ್ತಾ ಇದ್ದೀವಿ. ಕ್ಲೀನಿಂಗ್ ಎಕ್ಸಾಂಪಲ್ ಇಟ್ಕೊಂಡ್ರ
ಅಥವಾ ಮನಸ್ಸನ್ನ ಆಪರೇಷನ್ ಮಾಡ್ತಾ ಇದ್ದೀವಿ, ಬೈಸೆಕ್ಟ್ ಮಾಡ್ತಾ ಇದ್ದೀವಿ, ಡಿಸ್ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಮನಸ್ಸನ್ನ ಸೂಕ್ಷ್ಮವಾಗಿ ಒಳಗಡೆ ಏನೇನು ಔತ್ಕೊಂಡದ, ನನ್ನ ಒಳಗಡೆ ಯಾವ ಫೀಲಿಂಗ್ಸ್, ಯಾವ ಗುಣಗಳು, ಯಾವ ಒಳ್ಳೆವು ಕೆಟ್ಟವು, ಅಳು ಬರೋದು, ನಗು ಬರೋದು, ಹೀಯಾಳ್ಸೋದು, ಗೊತ್ತಿಲ್ಲಾರ್ದಂಗ ಕೆಲವ್ರು ಅಂತಿರ್ತಾರೆ ಗೊತ್ತಲ್ಲ ನಿಮಗೆ, ಏನಂತ ನೀ ಬಾಳ ನನ್ನನ್ನು ಕಾಡಾಕತ್ತಿ ಅಂತ. ನಾನೆಲ್ಲಿ ಕಾಡಾಕತ್ತೀನಿ ಅಂತ ನಾವ್ ಅಂತಿರ್ತೀವಿ. ಬಟ್ ಅವ್ರೇನಂತಿರ್ತಾರೆ, ಇಲ್ಲ ನಿಮ್ಮ ಸ್ವಭಾವದ ನನ್ಗೆ ಇಡ್ಸವಲ್ತು, ನಾ ಏನು ಮಾಡೇ ಇಲ್ಲ ಹಂಗಂತಿರ್ತೀವಿ. ಟೈಮ್ಸ್ ನಮ್ಗ್ ಗೊತ್ತಿರಂಗಿಲ್ಲ, ಬಟ್ ಅವ್ರಿಗೆ ಗೊತ್ತಾಗ್ತಿರ್ತದ ಎಲ್ಲೋ ಒಳಗಡೆ ಒಂದು ಬೀಜ ಇಟ್ಕೊಂಡದ. ಐ ಥಿಂಕ್ ನಿಮ್ಗೆ ಯಾಕೋ ನನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತೀರಿ ಅಂತ. ನಾ ಎಲ್ಲಿಯೂ ಅಂದೇ ಇಲ್ಲಲ್ಲ, ಇಲ್ಲ ನಿಮ್ಮ ದಿನನಿತ್ಯದ ವ್ಯವಹಾರ ನೋಡಿದ್ರೆ ನನ್ಗೆ ಹಂಗ ಅನ್ಸುತ್ತ. ಓಕೆ, ಅದನ್ನ ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು ನಾನು. ಅಂದ್ರೆ ಒಳಗಡೆ ಸೂಕ್ಷ್ಮದೊಳಗೋಗಿ ನನ್ನ ಬಿಹೇವಿಯರ್ ನ ಐಡೆಂಟಿಫೈ ಮಾಡ್ಕೋಬೇಕು. ಆ ಐಡೆಂಟಿಫೈ ಮಾಡ್ಬೇಕಾದ್ರೆ ನಾವು ಒಳಗ್ ಹೋಗ್ಬೇಕಂದ್ರೆ ನನ್ ಕೈ ಚಾಕು ಇಲ್ಲ, ಚೂರಿ ಇಲ್ಲ, ಏನೂ ಇಲ್ಲ, ನೀಡಲಿಲ್ಲ. ಹಂಗ ನಾವ್ ಒಳಗ್ ಹೆಂಗ್ ಹೋಗ್ಬೇಕು? ಒಳಗೆ ಹೆಂಗ್ ಹೋಗ್ಬೇಕಂದ್ರ ನಂದೇ ಮನಸ್ಸಿನ ಒಂದು ಪಾರ್ಟ್ ಚೂಪು ಮಾಡ್ಬೇಕು. ಆ ಚೂಪು ಮಾಡಿದ ಮನಸ್ಸನ್ನ ಇನ್ನೊಂದು ಮನಸ್ಸನ್ನ ಡಿಸ್ಇಂಟಿಗ್ರೇಟ್ ಮಾಡ್ಬೇಕು. ಇದು ಸ್ಕಿಲ್, ಇದು ನಮಗೆ ಬೇಕಾಗಿರೋದು. ಅಂದ್ರೆ ನನ್ನ ಮನಸ್ಸನ್ನ ನಾನು ಸೂಕ್ಷ್ಮವಾಗಿ ನೋಡ್ಬೇಕು. ಹಾಗಾದ್ರೆ ಫಸ್ಟ್ ನಾ ಏನ್ ಮಾಡ್ಬೇಕು? ನನ್ನ ಮನಸ್ಸನ್ನ ಸೂಕ್ಷ್ಮ ಮಾಡ್ಬೇಕು. ಓಕೆ, ಈ ಸೂಕ್ಷ್ಮ ಮಾಡುವ ವಿಧಾನಗಳೇನಿದಾವಲ್ಲ ಸಾವಿರಾರು ಇದಾವ. ನಿಮ್ಗೆ ಎಕ್ಸಾಂಪಲ್ಸ್ ಹೇಳ್ತೀನಿ. ಓಹೋಹೋ, ಇವೆಲ್ಲ ನಾವು ಮಾಡೀವ್ರಿ, ಇದ ಅಂತ ಗೊತ್ತಿದ್ದಿಲ್ರಿ ಅಂತ ನೀವ್ ಹೇಳ್ತೀರಿ. ಹೆಂಗಂತಂದ್ರೆ, ತ್ರಾಟಕ ಮಾಡಿದಿರಿ, ಕೆಲವರು ಮಾಡಿರ್ತಾರೆ. ಒಂದ್ ಕ್ಯಾಂಡಲ್ ಮುಂದೆ ಇಟ್ಕೊಂಡು ಎಲ್ಲಾ ಲೈಟ್ಸ್ ಗಳನ್ನ ಆಫ್ ಮಾಡಿ ಕ್ಯಾಂಡಲ್ ಅನ್ನೇ ನೋಡ್ತಾ ಕೂತ್ಕೊಳ್ತಾರೆ. ಇದೇನಿದು? ತ್ರಾಟಕ ನೋಡೋದು ಮನಸ್ಸನ್ನ ದಿನಾಲು 1 ತಾಸು 2 ತಾಸು 3 ತಾಸು ಮಾಡಿ 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 ಏನಾಗ್ತದ? ಮನಸ್ಸು ಸೂಕ್ಷ್ಮ ಆಗ್ತದೆ. ಅದು ಹೆಂಗಾಗುತ್ತ? ಅದ್ರ ರಿಸಲ್ಟ್ ಏನೋ ಆಮೇಲೆ ನೋಡೋಣ. ಸೆಕೆಂಡ್, ಈಗ ನೀವು ಉಸಿರಾಟವನ್ನು ನೋಡಿದ್ರಲ್ಲ, ಹೆಂಗ್ ಉಸಿರು ಹೋಯ್ತು, ಹೆಂಗ್ ಉಸಿರು ಬಂತು, ಉಸಿರು ಹೋಯ್ತು, ಉಸಿರು ಬಂತು. ಇದನ್ನೂ ಕೂಡ ಮನಸ್ಸನ್ನು ಸೂಕ್ಷ್ಮಗೊಳಿಸೋದೆ. ಇದು ಶುದ್ಧಗೊಳಿಸೋದಲ್ಲ, ಇದು ಸೂಕ್ಷ್ಮಗೊಳಿಸೋದೆ. 2ನೇ ಎಕ್ಸಾಂಪಲ್. 3ನೇ ಎಕ್ಸಾಂಪಲ್, ಕುಂತ್ಕೊಂಡು ಓಂ ಜಪನ ಮಾಡೋದು. ಕರೆಕ್ಟ್ ಆಗಿ ಅದೇನು ಹೇಳ್ಕೊಟ್ಟಿರ್ತಾರೆ, 33% ಆಫ್ ಅ ಬರ್ಬೇಕಂತೆ, 33% ಆಫ್ ಉ ಬರ್ಬೇಕಂತೆ, 33% ಆಫ್ ಮ ಬರ್ಬೇಕಂತೆ. ಈ ರೀತಿ ಅದನ್ನ ಜಪ ಮಾಡೋದು. ಓಕೆ, ಇದೇ ಕಾನ್ಸಂಟ್ರೇಟ್ ಮಾಡ್ಬೇಕು. ಬಿಕಾಸ್ ನಿಮ್ ಮನ್ಸು ಎಲ್ಲಿ ಹೋಗಕ್ ಸಾಧ್ಯ ಇಲ್ಲ. ಬಿಕಾಸ್ ನಿಮ್ಮ ಉಸಿರನ್ನ ತಗೊಂಡಿರ್ತೀರಿ, ನಿಮ್ಮ ಉಸಿರಿನ ಪ್ರತಿಯೊಂದು ಪಾರ್ಟ್ಸ್ ಅನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತಾ. 33% ಅ ಅನ್ಬೇಕಾಗುತ್ತಾ, ನೆಕ್ಸ್ಟ್ ಇನ್ನು ಸ್ವಲ್ಪ 33% ಅನ್ನ ನೀವು ಉ ಅನ್ಬೇಕಾಗುತ್ತಾ, ನೆಕ್ಸ್ಟ್ 33% ಮ ಅನ್ಬೇಕಾಗುತ್ತಾ. ಹಂಗಾರೆ ಇದನ್ನ ಒಂದು ಉಸಿರಾಟ ಹೊರಗಡೆ ಹೋಗ್ಬೇಕಾದ್ರ, ಇಷ್ಟೆಲ್ಲಾ ರೀತಿ ವರ್ಕ್ ಅನ್ನು ಮಾಡ್ಬೇಕಾದ್ರ ನಿಮ್ಮ ಮನ್ಸು ಆ ಕಡೆ ಈ ಕಡೆ ಹೋಗಕ್ ಸಾಧ್ಯ ಇಲ್ಲ. ಫ್ಯೂಚರ್ಗೆ ಹೋಗಕ್ ಸಾಧ್ಯ ಇಲ್ಲ, ಪಾಸ್ಟ್ಗೆ ಹೋಗಕ್ ಸಾಧ್ಯ ಇಲ್ಲ. ಫ್ಯೂಚರ್ ಹೋಗಿಲ್ಲ ಅಂದ್ಮೇಲೆ ಪ್ರಿಯ ಅಥವಾ ರಾಗದ್ವೇಷ ಇಲ್ಲ. ಪಾಸ್ಟ್ಗೆ ಹೋಗಿಲ್ಲ ಅಂದ್ರೆ ಪ್ರಿಯ ರಾಗದ್ವೇಷ ಇಲ್ಲ. ಹಾಗಾದ್ರೆ ನೀವು 1 ತಾಸು ಓಂ ಜಪ ಮಾಡಿದ್ರೆ 1 ತಾಸುನು ಕೂಡ ನಿಮ್ಮ ಮನಸ್ಸು ಅಲ್ಲೇ ಇರ್ತದ. ಮನಸ್ಸು ಏಕಾಗ್ರತೆ ಆಯ್ತು, ಫಸ್ಟ್ ಸ್ಟೇಜ್ ಪಾಸ್ ಆಯ್ತು. ಬಟ್ ಮನಸ್ಸು ಶುದ್ಧ ಆಗಿಲ್ಲ. ಅದಕ್ಕೆ ನಾವು ನೋಡ್ತಿದ್ವಿ, ಸಾವಿರಾರು ಜಪ ಮಾಡಿದರೇನು, ಅದು ಮಾಡಿದರೇನು, ನೀರಲ್ಲಿ ಮಿಂದರೇನು, ಅದು ಎಲ್ಲ ವಚನಗಳು ಅಥವಾ ಯಾವ ಒಂದಿಷ್ಟು ಇದು ನೋಡ್ತೀವಲ್ಲ, ಪುರಂದರದಾಸರ ವಚನಗಳಿರ್ಬೋದು, ಇದು ಹಾಡುಗಳಿರ್ಬೋದು, ಅಥವಾ ನಾವು ಈಗಿನ ವಚನಗಳಿರ್ಬೋದು, ಅಥವಾ ಈಗಿನ ಇನ್ನೂ ಬರಿತಾನೆ ಇದಾರೆ. ನೀರಲ್ಲಿ ಮಿಂದರೇನು, ಜಪ ಮಾಡಿದರೇನು, 100 ಮೈಲಿ ಅಡ್ಡಾಡಿದರೇನು, ಅದು ಪಾದಯಾತ್ರೆ ಮಾಡಿದರೇನು, ಮನಸ್ಸು ಶುದ್ಧಿ ಆಗುವುದಿಲ್ಲ ಅಂತ ಹಿಂಗೆಲ್ಲ ಹೇಳ್ತಾರೆ. ಬಟ್ ಅವು ಮಾಡೋದ್ರಿಂದ ಏನಾಗುತ್ತ ಅಂದ್ರೆ, ಫಸ್ಟ್ ಸ್ಟೇಜ್ ಆಗ್ತದ, ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ. ಒಂದಾಯ್ತು. 2ನೇ ಎಕ್ಸಾಂಪಲ್, ನೀವು ಪೂಜೆ ಮಾಡ್ತಾ ಇರ್ತೀರಿ, ಒಂದೇ ರೀತಿಯ ಅದೇನದು ಕೆಲವು ಪೂಜೆಗಳಿರ್ತಾವ ನೋಡ್ರಿ, ಒಂದ್ ಹನಿ ಹನಿ ನೀರನ್ನ ಹಾಕ್ಬೇಕಂತ, ಅಥವಾ 25-35 ಸಾವಿರ ದಳಗಳನ್ನ ಹಾಕೋದು, ಅಥವಾ ಏನೇನೋ ಒಂದಿಷ್ಟು ಜಪಗಳಿರ್ತಾವ. ನಮಸ್ಕಾರ ಹಾಕೋದು, ಹೌದಾ? 1 ತಾಸು ಎಷ್ಟೋ ಒಂದ್ ಕಿಲೋಮೀಟರ್ ಗಟ್ಟಲೆ ನಮಸ್ಕಾರ ಹಾಕೋದು. ಅರ್ಥದ? ಇವೆಲ್ಲ ಏನು ಅಂತಂದ್ರೆ ಮನಸ್ಸನ್ನ ಶುದ್ಧಗೊಳಿಸೋದಲ್ಲ, ಮನಸ್ಸನ್ನ ಕೇಂದ್ರೀಕತೆಗೊಳಿಸೋದು. ನೀವು 1 ಕಿಲೋಮೀಟರ್ ನಮಸ್ಕಾರ ಹಾಕಿದ್ರಿ ಅಂತಂದ್ರೆ ಅದರ ಅರ್ಥ 1.5 ತಾಸು ನಿಮ್ ಮನಸ್ಸಲ್ಲಿ ಹೋಗ್ಲಿಲ್ಲ, ಅಲ್ಲೇ ಇತ್ತು. ಓಕೆ, 1 ತಾಸು ನೀವು ಪೂಜೆ ಮಾಡಿದ್ರಿ ಅಂತಂದ್ರೆ 1 ತಾಸು ಎಲ್ಲಿ ಹೋಗ್ಲಿಲ್ಲ, ಅಲ್ಲೇ ಇತ್ತು. 1 ತಾಸು ಉಸಿರಾಟ ನೋಡಿದ್ರಿ ಅಂದ್ರೆ ಅಲ್ಲೇ ಇತ್ತು. ಹೋಮ್ವರ್ಕ್ ಮಾಡ್ತಾ ಇದ್ರಿ, ಬರಿತಾ ಇದ್ರಿ, ಅಲ್ಲೇ ಇದ್ರಿ. ಹಂಗಾರೆ ನೀವ್ ಏನೋ ಒಂದು ಟೈಪ್ ಮಾಡ್ತಾ ಇದ್ರಿ, ಅಲ್ಲೇ ಇದ್ರಿ. ಓಕೆ, ಇವೆಲ್ಲ ಏನ್ ಹೇಳ್ಕೊಡ್ತಾವ ಅಂದ್ರೆ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡೋದು. ಇವಕ್ಕೆ ಏನಂತಂದ್ರೆ ಎಷ್ಟೋ ರೀತಿಯ ಧ್ಯಾನಗಳಿದಾವೆ. ಅವುಗಳಿಗೆ ಇನ್ನೊಂದು ಹೆಸರು ಕೊಟ್ರು ಭಕ್ತಿ ಅಂತೇಳಿ. ಭಕ್ತಿನೂ ಕೂಡ ಅದ್ರೊಳಗಡೆನೂ ಕೂಡ ಬಹಳಷ್ಟು ರೀತಿಯ ಭಕ್ತಿಗಳು, ನವದಾ ಭಕ್ತಿ ಅಂತ ಬರ್ತಾವ. ಅವೆಲ್ಲಾ ಭಕ್ತಿಗಳನ್ನು ಕೂಡ ಏನ್ ಮಾಡ್ತವೆ? ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡ್ತವೆ, ಚೂಪು ಮಾಡ್ತವೆ. ಬಟ್ ಚೂಪು ಮಾಡಿದ ಮನಸ್ಸನ್ನು ತಗೊಂಡು ಏನ್ ಮಾಡ್ಬೇಕು ನಾವು?
ಆ ಚೂಪು ಮಾಡಿರ್ತಕ್ಕಂಥ ಮನಸ್ಸು, ಶಾರ್ಪ್ ಆಗಿರ್ತಕ್ಕಂಥ ಮೈಂಡ್ ತಗೊಂಡು ಮುಂದೆ ಇನ್ನೊಂದು ಸ್ಟೇಜ್ ಹೋಗ್ಬೇಕಾಗ್ಯದ. ಆ ಸ್ಟೇಜ್ ಯಾವುದು ಅಂತಂದ್ರೆ ಮನಸ್ಸನ್ನ ಶುದ್ಧಗೊಳಿಸೋದು. ಶುದ್ಧಗೊಳಿಸುವ ಸ್ಟೇಜಿನ ಆಮೇಲೆ ಹೇಳ್ತೀನಿ, ಇನ್ನೂ ಸ್ವಲ್ಪ ದಿನ ಹೋಗ್ಲಿ. ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಮನಸ್ಸನ್ನ ಸೂಕ್ಷ್ಮಗೊಳಿಸ್ಲಿಕ್ಕೆನೆ ಫಸ್ಟ್ ಟ್ರೈ ಮಾಡೋಣ. ಅದಕ್ಕೆ ಒಂದ್ ಕಡೆಗೆ ಬರ್ಕೊಂಡಿರ್ರಿ. ಸೂಕ್ಷ್ಮಗೊಳಿಸೋದು ಇದು ಫಸ್ಟ್ ಏನಿದೆ, ಸೂಕ್ಷ್ಮಗೊಳಿಸೋದು ಅಥವಾ ಏಕಾಗ್ರಗೊಳಿಸೋದು ಅಂದ್ರೆ ಏನರ್ಥ? ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲವನ್ನು ಬಿಟ್ಟು ಪ್ರೆಸೆಂಟ್ ಅಲ್ಲೇ ಇರೋದು, ಯಥಾಭೂತ ಅಂತೇಳಿ ಹೆಂಗಾಗುತ್ತಾ ಏನಾಗ್ತಾ ಇದೆ ಅದನ್ನ ನೋಡ್ತಾ ಇರೋದು. ಅದಕ್ಕೆ ಏನಂತಾರೆ? ಸೂಕ್ಷ್ಮಗೊಳಿಸೋದು ಅಂತ ಹೇಳ್ತಾರೆ. ಓಕೆ, ಇಲ್ಲಿವರೆಗೂ ಏನಾದ್ರು ಡೌಟ್ಸ್ ಕೇಳೋದು ಏನಾರ ಇತ್ತಂದ್ರೆ ಒಂದು 3 ನಿಮಿಷ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ಮತ್ತೆ ಮುಂದಕ್ಕೆ ಹೋಗೋಣ. ರೈಟ್ ನಾವು ಡಿಸ್ಕಸ್ ಮಾಡಿರೋದು 2 ಪಾರ್ಟ್ ಆಫ್ ದ ಮೆಡಿಟೇಷನ್. ಯಾವ್ದಾದ್ರು ಕೇಳೋದಿದ್ರೆ ಇಟ್ ಇಸ್ ಓಪನ್. ಮೈಕ್ ಓಪನ್ ಆಗಿದೆ ಸರ್. ಇದು ಮೆಡಿಟೇಷನ್ ಮಾಡ್ಲಿಕತ್ತಿದ್ವಲ್ಲ 5 ಮಿನಿಟ್ಸ್. ಮಿನಿಟ್ ಒಂದು ಮೈಕ್ ಓಪನ್ ಆಗಿಲ್ಲ ಅನ್ಸುತ್ತೆ, ನೋಡ್ತೀನಿ. ಆಗಿದೆ. ಮೈಕ್ ಆನ್ ಮಾಡ್ಕೊಂಡ್ರೆ ಓಪನ್ ಆಗ್ತದೆ. ಒಂದು ಮಿನಿಟ್ ಹೇಳ್ರಿ, ಕೇಳ್ತದ ಈಗ? ಸರ್ am I audible? ಎಸ್ ಮೇಡಮ್, ಎಸ್ ಮೇಡಮ್. ಅದು ಮೆಡಿಟೇಷನ್ ಮಾಡ್ಲಿಕತ್ತಿದ್ವಲ್ಲ ಸರ್ 5 ನಿಮಿಷ. ಅದು ಮೈ ಫೀಲಿಂಗ್ ಐ ವಾಂಟ್ ಟು ಶೇರ್. ಅಂದ್ರ ಒಂದ್ಸಲ ಒಂಥರ ಡೀಪ್ ಆಗಿ ಹೋಗ್ತಿತ್ತು, ಇನ್ನೊಂದ್ಸಲ ನಾರ್ಮಲ್ ಇರ್ತಿತ್ತು, ಇನ್ನೊಂದ್ಸಲ ಅಂದ್ರ ಒಂಥರ ಇಟ್ ವಾಸ್ ನಾಟ್ ಕಾನ್ಸ್ಟೆಂಟ್ಲಿ 5 ಮಿನಿಟ್ಸ್ ಹಂಗ ಒಂದೇ ತರ ಇರ್ತಿದ್ದಿಲ್ಲ. ವೈ ಇಟ್ ಇಸ್ ಲೈಕ್ ದ್ಯಾಟ್? ಅದು ಫಸ್ಟ್ ಯಾಕಂದ್ರೆ ಇನ್ನು ನಮ್ದು ಬ್ರೀದಿಂಗ್ ಏನೈತಿಲ್ರಿ ಮೇಡಮ್, ಅದು ಇನ್ನೂ ಸ್ಟಾಗ್ನೆಂಟ್ ಆಗಿಲ್ಲ. ಅದಕ್ಕೆ ನಾವಿನ್ನು ರೈಟ್ ಡೈರೆಕ್ಷನ್ಸ್ ಕೊಟ್ಟಿಲ್ಲ. ಕೊಟ್ಟಿಲ್ಲದಕ್ಕೋಸ್ಕರ ಅದು ಫಸ್ಟ್ ಏನ್ ತನ್ನ ಹ್ಯಾಬಿಟ್ ಪ್ಯಾಟರ್ನ್ ಐತಿಲ್ಲ, ಅದೇ ಪ್ಯಾಟರ್ನ್ ನ ಇಟ್ಕೊಂಡು ಅದು ಮುಂದುವರಿತಾ ಇದೆ. ಓಕೆ, ಅದ್ರದ್ದು ಪ್ಯಾಟರ್ನ್ ಏನಿದೆ? ಚಂಚಲ ಇದೆ, ಅಥವಾ ಅಡ್ಡಾಡೋದಿದೆ, ಅಥವಾ ಫ್ಯೂಚರ್ ಪಾಸ್ಟ್ ಹೋಗೋದಿದೆ, ಅಥವಾ ಇಮ್ಯಾಜಿನೇಷನ್ ಕಡೆಗೆ ಹೋಗೋದಿದೆ. ಇವೆಲ್ಲ ಪ್ಯಾಟರ್ನ್ಸ್ ಇದಾವೆ. ಅದೇ ಪ್ಯಾಟರ್ನ್ಸ್ ಪ್ರಕಾರ ಅದು ವರ್ಕ್ ಮಾಡ್ತಾ ಇದೆ. ಇನ್ನು ನನ್ನ ಇನ್ಪುಟ್ಸ್ ಗಳಿಗೆ ಅದು ವರ್ಕ್ ಮಾಡ್ಲಿಕ್ಕೆ ರೆಡಿ ಆಗಿರ್ಲಿಕ್ಕಿಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ. ಇಲ್ಲಿ ನಮ್ಮ ಅಂತಂದ್ರೆ ಮತ್ತೆ ನಾನು ಅನ್ನೋದನ್ನು ಕೂಡ ಇನ್ನು ಅದು ನಾನ್ ಮನಸ್ಸು ಅಥವಾ ನಾನು ಅದನ್ನ ಕಂಟ್ರೋಲ್ ಮಾಡುವ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಒಬ್ಬ ಅಬ್ಸರ್ವರ್ ಗೊತ್ತಿಲ್ಲ. ಬಟ್ ಒಂದು ಖುಷಿ ಪಡೋ ವಿಷಯ ಏನಂತಂದ್ರೆ ಅದು ಹಿಂಗ್ ಚಂಚಲ ಆಗೈತಿ ಅಂತೇಳಿ ನಿಮ್ಗೆ ಕಂಡದಲ್ಲ, ಅಂದ್ರೆ ನೀವು ನೋಡ್ತಾ ಇದ್ದೀರಲ್ಲ, ದಟ್ ಈಸ್ ಹ್ಯಾಪಿ ನ್ಯೂಸ್. ಏನಂತಂದ್ರೆ ಯು ಆರ್ ಅಬ್ಸರ್ವಿಂಗ್ ದ ಮೈಂಡ್ ವಾಂಡ್ರಿಂಗ್. ಓಕೆ, ಈಗ ಅದನ್ನ ನಾವು ಆಮೇಲೆ ಏನ್ ಮಾಡೋಣ, ಇನ್ನೂ ಸ್ವಲ್ಪ ಟರ್ಮಿನಾಲಜಿ ಕೊಡ್ತೀನಿ. ಅವಾಗ ಅದ್ರದ್ದು ಡೈರೆಕ್ಷನ್ಸ್ ನಮಗೆ ಸಿಗ್ಲಿಕ್ಕೆ ಶುರು ಮಾಡ್ತದೆ, ಯಾವ ಕಡೆ ಹೊಂಟದ ಅದು. ಡೈರೆಕ್ಷನ್ ಸಿಕ್ಕ ಪ್ಯಾಟರ್ನ್ಸ್ ಸಿಗ್ಲಿಕ್ಕೆ ಶುರು ಮಾಡ್ತದೆ. ಈಗ ಫಸ್ಟ್ ಹೆಂಗಂದ್ರೆ ಮಗು ಚಂಚಲ ಅದ ಅಷ್ಟೇ. ಇಷ್ಟು ದಿನ ನಮ್ಗೆ ಗೊತ್ತಿದ್ದಿಲ್ಲ ಇದಕ್ ಚಂಚಲ ಅಂತಾರ ಅಂತ ಹೇಳಿ. ಬಟ್ ಈಗ ಗೊತ್ತಾಗದ ನಮ್ ಮಗು ಬಾಳ ಚಂಚಲ ಅದ ಅಂತ ಹೇಳಿ. ಈಗ ನೆಕ್ಸ್ಟ್ ಆದ್ಮೇಲೆ ಅದು ಎಲ್ಲಿ ಅಡ್ಡಾಡ್ತಾನಲ್ಲ ಅದನ್ನ ಟ್ರ್ಯಾಕ್ ಮಾಡ್ತಾ ಹೋಗ್ತೀನಿ. ಓಕೆ, ಅವ್ನ್ ಚಂಚಲ ಯಾಕದನ, ಯಾವ ಫೀಲ್ಡ್ ಒಳಗದನ್ನ. ಆಮೇಲೆ ಬರ್ತಾ ಬರ್ತಾ ಗೊತ್ತು, ಓಕೆ ಅವ್ನಿಗೆ ಪಿಯಾನೋ ಬೇಕಾಗ್ಯದ, ಅದಕ್ಕೆ ಅವ್ನು ಹಿಂಗ್ ಮಾಡಕತ್ತಾನ, ಪ್ಯಾಟರ್ನ್ ಗೊತ್ತಾಗ್ತದ. ಹಂಗ ಪಿಯಾನೋ ಬೇಕಾದ್ಮೇಲೆ ಅವ್ನು ಪಿಯಾನೋ ಕೊಡಿಸ್ತೀನಿ, ಅವ್ನು ಸ್ವಲ್ಪ ಶಾಂತ ಆಗ್ತಾನೆ. ಆಮೇಲೆ ಅದನ್ನ ಬಾರಿಸಿ ದೊಡ್ಡದು ಬೇಕಂತಾನೆ. ಇದು ನಮ್ಗೆ ಏನಾಗ್ತದ ಅಂದ್ರೆ ಆಸ್ ಎ ಪೇರೆಂಟ್ ನಮ್ಮ ಚೈಲ್ಡ್ ಏನ್ ಬಿಹೇವಿಯರ್ ಐತಲ್ಲ ಅದು ನಮ್ಗೆ ಸಣ್ಣಾಗಿ ಗೊತ್ತಾಗ್ತಾ ಹೋಗ್ತದ. ಒನ್ ಫೈನ್ ಡೇ ನನ್ಗೆ ಏನಾಗ್ಬಿಡ್ತದೆ ಅಂದ್ರೆ ಕಂಪ್ಲೀಟ್ ಗ್ರಿಪ್ ಆನ್ ದ ಚೈಲ್ಡ್ ಸಿಗ್ತದೆ. ಬಟ್ ಚೈಲ್ಡ್ ಅನ್ನು ಕಾನ್ಸ್ಟೆಂಟ್ ಮಾಡಕ್ ಆಗಂಗಿಲ್ಲ, ಅದನ್ನ ಕುಂದ್ರಸಕ್ ಆಗಂಗಿಲ್ಲ, ಅಥವಾ ಅದನ್ನ ಹಿಂಗ್ ಮಾಡ್ಬೇಡ ಅಂತ ಹೇಳಕ್ಕಾಗಲ್ಲ. ಬಟ್ ನನ್ ಗ್ರಿಪ್ ಸಿಗ್ತದ. ಏನಂತಂದ್ರೆ ಓಕೆ ಇದನ್ನ ಕೇಳಾಕತ್ತದ, ಇದನ್ನ ಬೇಡಾಕತ್ತದ, ಈ ಸಮಯದಲ್ಲಿ ಇದು ಇದನ್ನ ಕೇಳ್ತದ, ಈ ಸಮಯದಲ್ಲಿ ಅದು ಅದನ್ನ ಕೇಳ್ತದ. ಓಕೆ, ಇಷ್ಟೇ ಅದ, ರೈಟ್. ಓಕೆ, ಹಾಗಾದ್ರೆ ನಾ ಅದನ್ನ ಹೆಂಗ್ ಫುಲ್ಫಿಲ್ ಮಾಡ್ಬೋದು ಅಂತ ಗೊತ್ತಾಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ಎಸ್, ಅದರ್ಸ್? ಮತ್ತೆ ಬೇರೆಯವರು ನಿಮ್ಮ ಅಭಿಪ್ರಾಯಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೋದು.
ಓಕೆ, ಒಂದು ಸ್ಮಾಲ್ ಟಾಸ್ಕ್ ಟೈಪ್ ಒಂದು ಯೋಚನೆ ಮಾಡ್ಲಿಕ್ಕೆ ಒಂದು ಸ್ಟಾರ್ಟ್ಸ್ ಅನ್ನ ಕೊಡ್ತೀನಿ. ನಿಮ್ಮಷ್ಟಕ್ಕೆ ನೀವು ಅದನ್ನ ಇವ್ಯಾಲ್ಯೂಯೇಟ್ ಮಾಡಿಕೊಂಡು ನಾಳೆ ಬೇಕಾದ್ರೆ ಬಂದಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಅಥವಾ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಏನಂತಂದ್ರೆ, ಈಗ ನಾವು 2 ಟೈಪ್ ಆಫ್ ಧ್ಯಾನವನ್ನ ಹೇಳಿದೀವಿ. ಒಂದು ಧ್ಯಾನ ಕಾನ್ಸಂಟ್ರೇಟ್ ಮಾಡೋದು, ಶಾರ್ಪ್ಗೊಳಿಸೋದು. ಇನ್ನೊಂದು ಧ್ಯಾನ ಶುದ್ಧಗೊಳಿಸೋದು. ಶುದ್ಧಗೊಳಿಸೋದು ಫಸ್ಟ್ ಪ್ರಿಫರೆನ್ಸ್ ಕೊಡೋಣ, ಇದು ಸೆಕೆಂಡ್ ಪ್ರಿಫರೆನ್ಸ್. ಬಟ್ ದಾರಿಯಲ್ಲಿ ಪಾತಲ್ಲಿ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ ಅದಾದ್ಮೇಲೆ ಶುದ್ಧಗೊಳಿಸ್ಲಿಕ್ಕೆ ಹೋಗ್ತೀವಿ. ಆಲ್ರೆಡಿ ನಿಮಗೆ ಇನ್ನೊಂದು ಪಾಯಿಂಟ್ ಹೇಳಿದೆ, ಏನಂತಂದ್ರೆ ಮೈಂಡ್ ಅನ್ನ ಕಾನ್ಸಂಟ್ರೇಟ್ ಗೊಳಿಸಲಿಕ್ಕೆ ಅಥವಾ ಸೂಕ್ಷ್ಮಗೊಳಿಸಲಿಕ್ಕೆ ದೇರ್ ಆರ್ ಸೋ ಮೆನಿ ವೆರೈಟಿ ಆಫ್ ಮೆಥಡ್ಸ್ ಇದಾವ. ಅವೆಲ್ಲದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಫಾಲೋ ಮಾಡ್ಬೋದು ಅಂತ ಹೇಳಿದೆ. ಅದರಲ್ಲಿ ಕೆಲವು ಮೆಥಡ್ಸ್ ಗಳು ಯಾವ ಅಂತಾನು ಹೇಳಿದೆ. ಉಸಿರಾಟದ ಮೇಲೆ ಧ್ಯಾನ ಮಾಡೋದು, ಮತ್ತೆ ತ್ರಾಟಕ ಮಾಡೋದು, ಅಭಿಷೇಕ ಮಾಡೋದು, ಪೂಜಾ ಅರ್ಚನೆಗಳನ್ನು ಮಾಡೋದು, ಕಾಯಕ ಮಾಡೋದು, ಕರ್ಮ ಮಾಡೋದು, ದೀ ನಮಸ್ಕಾರ ಮಾಡೋದು, ಅಥವಾ ನಿನ್ನೆ ರಾತ್ರಿ ಶಿವರಾತ್ರಿ ಇತ್ತಂತೇಳಿ ಉಪವಾಸ ಇರೋದು. ಉಪವಾಸನೂ ಕೂಡ ಒಂದ್ ರೀತಿ ಕಾನ್ಸಂಟ್ರೇಟ್ ಮಾಡೋದೆ, ಮೈಂಡ್ ಅನ್ನು ಕಾನ್ಸಂಟ್ರೇಟ್ ಮಾಡೋದು. ಆಮೇಲೆ ಮಂಡಲ ಆರ್ಟ್ ಅಂತ ಬರ್ತೈತಿ. ಮಂಡಲ ಆರ್ಟ್ ಅಂತಂದ್ರೆ ಅದು ಸಣ್ಣ 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 ಗೆರೆಗಳಿಂದ ಅಲ್ಲಿಂದ ಕಲರ್ಸ್ ತುಂಬಿಸಿ ಎಲ್ಲ ಮಾಡ್ತಾರೆ. ಸ್ವಲ್ಪ ತಪ್ಪಿತ್ತು ಅಂತಂದ್ರ ಆ ಪೂರ್ತಿ ಆರ್ಟ್ ಚೇಂಜ್ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಮಾಡಿಸ್ತಾರೆ ಅದನ್ನ, ಮೈಂಡ್ ಕಾನ್ಸಂಟ್ರೇಟ್ ಆಗಲಿ ಅಂತ ಹೇಳಿ, ಅದು ಇರ್ಬೋದು. ಅಥವಾ ಚಿಕ್ಕ ಮಕ್ಕಳಿಗೆ ಅಬ್ಯಾಕಸ್ ಮಾಡಿಸ್ತಾರ, ಅದು ಇರ್ಬೋದು. ಇವು ಏನೆಲ್ಲಾ ಟೆಕ್ನಿಕ್ಸ್ ಇದಾವಲ್ಲ ಅವೆಲ್ಲ. ಅಥವಾ ಈಗಿನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹವರ್ಸ್ ಟುಗೆದರ್ 2 hours ಟುಗೆದರ್ ಕಂಪ್ಯೂಟರ್ ಮುಂದೆ ಕುಂತ್ಕೊಂಡು ಅದನ್ನು ಒಂದ್ ರೀತಿ ಧ್ಯಾನನೇ. ಅದಕ್ಕೆ ಧ್ಯಾನ ಅಂತಂದ್ರೆ ಏನು ಅಂತಂದ್ರ, ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನ ಇರಿಸಿಕೊಳ್ಳಿಕ್ಕೆ ನೀವೇನೇನ್ ಪ್ರಯತ್ನ ಮಾಡಿದ್ರೆ ಅದೆಲ್ಲ ಧ್ಯಾನ. ಅದಕ್ಕೆ ಒಮ್ಮೆ ಬೈತಿರ್ತಾರ ನೋಡ್ರಿ, ಏನಂತ ಎಲ್ಲೈತಿ ನಿನ್ ಧ್ಯಾನ ಅಂತ ಕೇಳ್ತಾರೆ. ಅಂದ್ರ ಅವನು ಧ್ಯಾನನೇ ಮಾಡ್ತಿದ್ದಾನಲ್ರಿ. ಅಂದ್ರೆ ಇಲ್ಲಿ ನೋಡಿಲ್ಲ ಎಲ್ಲೈತಿ ನಿನ್ ಧ್ಯಾನ ಅಂತಂದ್ರ ಅರ್ಥ ಇಲ್ಲಿ ನೋಡೋದೇ ಧ್ಯಾನ. ನಾ ಏನ್ ಹೇಳಕತ್ತೇನಿಲ್ಲ ಈ ಕಡೆ ನಾನು ನೋಡೋದೇ ಧ್ಯಾನ. ಅವನಿಗೆ ಧ್ಯಾನನೇ ಇಲ್ಲ. ಅಲ್ಲಿ ಹೋಗ್ಯಾನ ಏನೇನೋ ತಗೊಂಬ ಅಂತ ಕಳಿಸಿವಿ, ಅವ ಏನ್ ತಗೊಲಾರ್ದ ಹಂಗ ವಾಪಸ್ ಬಂದ್ಬಿಟ್ಟನ, ಧ್ಯಾನನೇ ಇರಲ್ಲ ಅವನಿಗೆ. ಅದಕ್ಕೆ ನಾವು ನಮ್ಮ ಉತ್ತರ ಕರ್ನಾಟಕ ಭಾಷೆದಲ್ಲಿ ಲಕ್ಷ್ಯ ಅಂತ ಯೂಸ್ ಮಾಡ್ತೇವೆ. ಲಕ್ಷಣ ಇಲ್ಲ ಅವನಿಗೆ, ಎಲ್ಲಿಟ್ಟಿರ್ತಾನೆ ಲಕ್ಷ್ಯ ಅಂತ. ನಾವು ಸ್ವಲ್ಪ ಸೊಫಿಸ್ಟಿಕೇಟೆಡ್ ವರ್ಡ್ ಒಳಗಡೆ ಧ್ಯಾನ ಅಂತ, ಕಾತಾ ತುಮಾರ ಧ್ಯಾನ್ ಅಂತ ಹೇಳಿ ಹಿಂದಿ ಒಳಗಡೆನೆ ಹೇಳ್ತಾರೆ. ಈ ಧ್ಯಾನ ಅನ್ನೋದು ಕಾಮನ್ ವರ್ಡ್ ಅದ ರೀ, ಬಹಳ ಕಾಂಪ್ಲಿಕೇಟೆಡ್ ವರ್ಡ್ ಏನಲ್ಲ. ನಾವು ಧ್ಯಾನ ಮಾಡಾಕತ್ತೀವಿ ಅಂತಂದ್ರ ಇಲ್ಲೇ ಇರಾಕ ಪ್ರಾಕ್ಟೀಸ್ ಮಾಡಾಕತ್ತೀವಿ. ಬಹಳ ಅಡ್ಡಾಡರ್ ಆಗಿಬಿಟ್ಟಿವಿ ನಾವು, ಬಹಳ ವಿಚಲಿತರಾಗಿಬಿಟ್ಟಿವಿ. ಇಲ್ಲೇ ಇರ್ಲಿಕ್ಕೆ ಪ್ರಾಕ್ಟೀಸ್ ಮಾಡೋದೇ ನಾವು ಧ್ಯಾನ ಮಾಡೋದು ಕಲಿಬೇಕಂತ. ಅದನ್ನ ಮೆಡಿಟೇಷನ್ ಅಂತೇಳಿ ಅವರು ಇಂಗ್ಲಿಷ್ ವರ್ಡ್ಸ್ ಅನ್ನ ಯೂಸ್ ಮಾಡಿ. ಈಗ ನಾನು ನಿಮ್ಗೆ ಟಾಸ್ಕ್ ಏನ್ ಕೊಡ್ತಾ ಇದೀನಿ ಅಂತಂದ್ರೆ, ಮೈಂಡ್ ಅನ್ನ ನೀವು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿಕ್ಕೆ ಇಷ್ಟೆಲ್ಲ ವಿಧಾನದಲ್ಲಿ ಇಷ್ಟು ವಯಸ್ಸಿನಲ್ಲಿ ಯಾವ್ದಾದ್ರು ಒಂದು ವಿಧಾನವನ್ನ ನೀವು ಅಳವಡಿಸಿಕೊಂಡಿದ್ರೆ ಅದನ್ನ ನನ್ನ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡ್ರಿ. ಅದೇ ಟೂಲ್ ಹಿಡ್ಕೊಂಡೇನೆ ನಿಮ್ಮ ಶುದ್ಧೀಕರಣ ಮಾಡೋಣ. ಹೊಸ ಮೆಥಡ್ ನ ಹಾಕಿ ಶುದ್ಧೀಕರಣ ಮಾಡೋದು ಬೇಡ. ಈ ಶುದ್ಧೀಕರಣ ಮಾಡ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಒಂದ್ ಕತೆ ಕೇಳಿರ್ತೀವಿ ನಾವು, ಏನಂತ ಮೋಕ್ಷ ಪಡಿಬೇಕಂತೇಳಿ ಒಬ್ಬ ಋಷಿ ಹತ್ರ ಹೋದ. ಋಷಿ ಅವನಿಗೆ ಏನ್ ಮಾಡಿದಂತೆ, ನೀನು 10 ವರ್ಷ ಪೂಜೆ ಮಾಡು ಅಂತ ಹೇಳಿದ. 10 ವರ್ಷ ಪೂಜೆ ಮಾಡಿದ್ಮೇಲೆ 11ನೇ ವರ್ಷ ಅವನಿಗೆ ದೀಕ್ಷೆ ಕೊಟ್ಟ. ಅವಾಗ್ಲಿಂದ ಅವನಿಗೆ ಮೋಕ್ಷ ಸಿಕ್ತು. ಇದು ಒಬ್ರು. ಇನ್ನೊಬ್ರು ಹೇಳಿದ್ರು, ನೀ ಗುರುವಿನ ಸೇವೆ ಮಾಡ್ಕೊಂತ ಹೋಗ್ಬೇಕು ಅಂತಂದ್ರು. ಹಂಗಾರೆ ಗುರುವಿನ ಸೇವೆ ಮಾಡ್ಬೇಕಾದ್ರೆ ನೀ ಪ್ರೆಸೆಂಟ್ ಒಳಗೆ ಇರಬೇಕಾಗ್ತದ. ಗುರು ಯಾವಾಗ ಹೋಗಂತಾನೆ, ಯಾವಾಗ ಬಾ ಅಂತಾನೆ, ಯಾವಾಗ ಅಡ್ಡಾಡಿ ಯಾವಾಗ ಎದ್ದೇಳ್ತಾನೆ ಗೊತ್ತಿಲ್ಲ, ಏನ್ ಕೇಳ್ತಾನೆ ಗೊತ್ತಿಲ್ಲ. ಹಂಗಾರೆ ಪ್ರೆಸೆಂಟ್ ಒಳಗೆ ಇರ್ಬೇಕು. ಸ್ವಲ್ಪ ಲಕ್ಷ ತಪ್ಪಂದ್ರ ಗುರು ಬೈದ್ ಬಿಡ್ತಾನೆ. ಹಂಗಾರೆ ಗುರುವಿನ ಸೇವೆ ಮಾಡಿದ್ರೆ ನಿಮಗೆ ಮೋಕ್ಷ ಸಿಗ್ತದ. ಈ ರೀತಿ ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ನಿಮ್ ಮೈಂಡ್ ಅನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ, ಬಟ್ ತಮಗ್ ಗೊತ್ತಿದ್ ವೇ ಒಳಗ. ಬಟ್ ಈಗೇನು ಅಷ್ಟು ಡೀಟೇಲ್ಡ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ್ದೋ ಒಂದ್ ಮೆಥಡ್ ಇರ್ತದ, ಒಂದು ಆಸ್ಪೆಕ್ಟ್ ಒಳಗಡೆ ನೀವು ನಿಮ್ಮ ಮೈಂಡ್ ಅನ್ನ ಸೂಕ್ಷ್ಮಗೊಳಿಸ್ಬಿಟ್ಟಿದಿರಿ. ಒಂದು ಆಸ್ಪೆಕ್ಟ್ ಒಳಗಡೆ ನಿಮ್ಮ ಮೈಂಡ್ ನ ಅತ್ಯಂತ ಸೂಕ್ಷ್ಮಗೊಳಿಸ್ಬಿಟ್ಟಿದಿರಿ. ಅಲ್ಲಿ ಆಲ್ರೆಡಿ ನಿಮ್ ಮೈಂಡ್ ಸೂಕ್ಷ್ಮ ಐತಿ. ಅದ ಎಕ್ಸಾಂಪಲ್ ಹಿಡ್ಕೊಂಡೇನೆ ನಾವೇನ್ ಮಾಡೋಣ, ಮನಸ್ಸನ್ನು ಶುದ್ಧೀಕರಣಕ್ಕೆ ಶುರು ಮಾಡೋಣ. ಅಂದ್ರೆ ಒಂದ್ ಸ್ಟೇಜ್ ಏನೈತಿಲ್ಲ ಅದು ಆಲ್ರೆಡಿ ಆಗಿರ್ಬೋದು. ಆಗಿಲ್ಲ ಅನ್ನೋದಾತಂದ್ರೆ ಬೇಕಾದ್ರೆ ಅದಕ್ಕೂ ಕೂಡ ನೋಡೋಣ, ಅದಕ್ಕೂ ಕೂಡ ಒಂದು ಮಾರ್ಗವನ್ನು ಫೈಂಡ್ ಔಟ್ ಮಾಡೋಣ. ರೈಟಾ? ಅದಕ್ಕೆ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಕಾನ್ಸಂಟ್ರೇಟ್ ಮಾಡ್ರಿ. ಈಗ ಎಕ್ಸಾಂಪಲ್ಸ್ ಹೇಳ್ಬೇಕು, ಸ್ಟೂಡೆಂಟ್ ಇದ್ದವರಿದ್ರೆ, ಸರ್ ನಾ 3 ತಾಸು 4 ತಾಸು ಓದಕ್ ಕುಂತ್ಕೊಂಡ್ರೆ ನಾ ಎದ್ದೇಳಂಗಿಲ್ಲ. 3 ತಾಸು ನಾನು ಬುಕ್ ಮುಂದೆ ಕುಂತ್ಕೊಂಡ್ರೆ ಅದಷ್ಟು ಸಿಲೆಬಸ್ ಮುಗಿತಂಗ ನಾ ಎದ್ದೇಳಂಗಿಲ್ಲ ಸರ್. ಓಕೆ, ಮೈಂಡ್ ಕಾನ್ಸಂಟ್ರೇಟ್ ಆಗೈತೆ. ಬಿಕಾಸ್ 3 hours ಅದ್ ಮೈಂಡ್ ಅನ್ನು ಒಂದೇ ಡೈರೆಕ್ಷನ್ ಒಳಗೆ ಇಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗಿಲ್ಲ. ರೈಟಾ? ಓಕೆ, ಇನ್ನೊಬ್ರು ಹೇಳ್ತಾರೆ, ನಾವು ಮನಿ ಒಳಗಡೆ ಅಡಿಗೆ ಮಾಡಕ್ ಕುಂತ್ಕೊಂಡ್ರ 5 ತಾಸು 6 ತಾಸು ಕುಂತ ಅಡಿಗೆ ಮಾಡಿದ್ರಿ ನಾವು ಒಂದೊಂದು ಟೈಮ್ ಒಳಗಡೆ. ಕೆಲವರಿಂದ ನಾವು ದಿನಾ ಆಗ್ತದ ಬಿಡ್ರಿ, ದಿನಾ 3 ತಾಸು ಮಾಡ್ತೀವಿ. ಓಕೆ, ಬಟ್ ಒಂದ್ ಏನಂದ್ರೆ ಪರ್ಫೆಕ್ಷನ್ ಬೇಕು. ದಿನಾ 3 ತಾಸು ಅಡಿಗೆ ಮಾಡ್ತೀವಿ, ಒಂದಿನ ಉಪ್ಪು ಜಾಸ್ತಿ ಆಗುತ್ತಾ, ಒಂದಿನ ಖಾರ ಜಾಸ್ತಿ ಆಗುತ್ತಾ, ಹಂಗಿಲ್ಲ. 3 ತಾಸು ಅಡಿಗೆ ಮಾಡ್ತೀವಿ,
ಪ್ರತಿಯೊಬ್ರು ತಿಂದವ್ರು ಅಷ್ಟೇ ರುಚಿ ಐತೆ ಅಂತ ಹೇಳ್ತಾರಂದ್ರ ನೀವು ಅಲ್ಲೇ ಇದ್ದುಕೊಂಡು ಮಾಡಿದಿರಿ, ಹಂಗಾರೆ ನಿಮ್ ಮೈಂಡ್ ಕಾನ್ಸಂಟ್ರೇಟ್ ಆಗೈತೆ. ಪ್ರೋಗ್ರಾಮ್ ಮಾಡ್ತಕ್ಕಂಥವ್ನು ಸರ್ ನಾನ್ 4 ತಾಸು 5 ತಾಸು ಪ್ರೋಗ್ರಾಮಿಂಗ್ ಮಾಡ್ತೀನ್ರಿ ಸರ್, ನಾನು ಆಲ್ರೆಡಿ ನನ್ನ ಮೈಂಡ್ ಕಾನ್ಸಂಟ್ರೇಟ್ ಆಗ್ತದೆ. ಅಲ್ಲಪ್ಪ, ನೀ ಅದನ್ನ ಅದೇನದು ಎಕ್ಸಿಕ್ಯೂಟ್ ಮಾಡಿದಾಗ ಎಷ್ಟು ಎರರ್ ಬಂದು? ಒಂದು ಎರರ್ ಬರಲ್ಲ. ನಾನು ಎಷ್ಟೇ ಪ್ರೋಗ್ರಾಮ್ ಬರೆದು ಎಕ್ಸಿಕ್ಯೂಟ್ ಮಾಡಿದ್ರು ಕೂಡ ಒಂದ್ ಎರರ್ ಬರಂಗಿಲ್ಲ ಸರ್ ಅಂದ್ರೆ, ಹಂಗ ನೀವ್ 3 ತಾಸು ಮಾಡಿದ್ದಿ ಅಂದ್ರೆ ನಿನ್ ಮೈಂಡ್ ಕಾನ್ಸಂಟ್ರೇಟ್ ಆಗೈತಿ. ಬಿಕಾಸ್ ಪ್ರೋಗ್ರಾಮ್ ಒಳಗಡೆ ಬಹಳಷ್ಟು ಸ್ಟೇಟ್ಮೆಂಟ್ಸ್ ಗಳನ್ನ ಬರಿತೀರಿ, ಎಕ್ಸಿಕ್ಯೂಟ್ ಓದ್ತೀರಿ, ಅಲ್ಲಿ ಸೆಮಿಕಾಲನ್ ಹಾಕಿಲ್ಲ, ಕಾಲನ್ ಹಾಕಿಲ್ಲ, ಕಾಮ ಹಾಕಿಲ್ಲ, ಪ್ಯಾರಾಗ್ರಾಫ್ ಹಾಕಿಲ್ಲ, ಸೋ ಮೆನಿ ಥಿಂಗ್ಸ್ ಎರರ್ಸ್ ಕೊಟ್ಬಿಡ್ತದ ಅದು. ಹಂಗಾರೆ ಪರ್ಫೆಕ್ಟ್ ಇದ್ದಾವ, ಮನಸ್ಸು ಶಾಂತ ಇದ್ದಾವ, ಮನಸ್ಸು ಸೂಕ್ಷ್ಮ ಇದ್ದಾರೆ ಏನ್ ಮಾಡ್ತಾರೆ? ಅವ್ರು ಆರಾಮಾಗಿ ಮಾಡ್ತಾರೆ. ಓಕೆ, ಪ್ಲಾನಿಂಗ್ ಮಾಡೋರ್ ಇದೀರಿ ನೀವು, ಏನೋ ಒಂದು ಪ್ಲಾನರ್ಸ್ ಇದ್ರಿ, ವೆಡ್ಡಿಂಗ್ ಪ್ಲಾನ್ ಇರ್ಬೋದು ಅಥವಾ ನಿಮ್ಮ ಮನಿ ಪ್ಲಾನರ್ಸ್, ಏನೋ ಪ್ಲಾನ್ ಮಾಡೋರ್ ಇದ್ರಿ. ಓಕೆ, ಅಕ್ಯುರೇಟ್ ಪ್ಲಾನ್ ಮಾಡ್ತೀರಾ ನೀವು, 3 ತಾಸು 4 ತಾಸು ಕುಂತ್ ಮಂದಿ ಅಕ್ಯುರೇಟ್ ಪ್ಲಾನ್ ಮಾಡ್ತೀರಿ, ನೀವು ಆರ್ ಅ ಗುಡ್ ಒನ್. ಟೀಚರ್ ಇದೀರಿ ನೀವು, 2 ತಾಸು 3 ತಾಸು ಕರೆಕ್ಟ್ ಆಗಿ ಟೀಚ್ ಮಾಡ್ತೀರಿ, ಎಲ್ಲಾ ಮಕ್ಕಳಿಗೂ ಕೂಡ ಅರ್ಥ ಆಗಕತ್ತದ, ಇಂದ್ಲವನ್ಗೆ ಅರ್ಥ ಆಗಕತ್ತದಿಲ್ಲ, ಮುಂದ್ಲವನ್ಗೆ ಅರ್ಥ ಆಗತ್ತದಿಲ್ಲ, ಪಕ್ಕದವನ್ಗೆ ಅರ್ಥ ಆಗದಿಲ್ಲ, ಎಲ್ಲವನ್ನು ಕರೆಕ್ಟ್ ಆಗಿ ತಗೊಂಡು ಎಕ್ಸಾಂಪಲ್ಸ್ ತಗೊಂಡು 3 ತಾಸು ಆ ಕ್ಲಾಸ್ ಅನ್ನ ಕರೆಕ್ಟ್ ಆಗಿ ಎಂಗೇಜ್ ಮಾಡಕತ್ತೀರಿ, ಹಂಗಾರೆ ನಿಮ್ ಮೈಂಡ್ ಕಾನ್ಸಂಟ್ರೇಟ್ ಆಗ್ಯದ. ಇಲ್ಲ, ನೀವು ಡಯಸ್ ಮೇಲೆ ನಿಂತ್ಕೊಂಡಿದ್ರಿ, ನಿಮ್ಮ ಅಷ್ಟಕ್ಕೆ ನೀವ್ ಹೇಳ್ತಾ ಇದ್ರಿ, ಹುಡುಗರು ನಗ್ತಾ ಇದಾವ, ಆಡ್ತಾ ಇದಾವ, ಅವ್ರಿಗೆ ತಿಳಿದಿದಾವ ತಿಳಿದಿಲ್ಲ ಗೊತ್ತಿಲ್ಲ, 3 ತಾಸು ಮುಗ್ದದ, ಹಂಗಾರೆ ಇದು ಮೈಂಡ್ ಕಾನ್ಸಂಟ್ರೇಟ್ ಆದಂಗಲ್ಲ. ಹಾಗಾದ್ರೆ ನನ್ನ ಮೈಂಡ್ ಕಾನ್ಸಂಟ್ರೇಟ್ ಆಗೈತೋ ಇಲ್ಲೋ, ಫಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಫಸ್ಟ್ ಲೆವೆಲ್ ಆಫ್ ಮೆಡಿಟೇಷನ್ ನನ್ನ ಲೈಫ್ ಒಳಗಡೆ ನಾ ಮಾಡ್ಕೊಂಡಿದ್ದೀನಾ ಅಂತ ಎಕ್ಸ್ಪ್ಲೋರ್ ಮಾಡ್ಕೊಳ್ರಿ. ಎಕ್ಸ್ಪ್ಲೋರ್ ಮಾಡಿ ಅದನ್ನ ಒಂದ್ ಸ್ವಲ್ಪ ಇವ್ಯಾಲ್ಯೂಯೇಟ್ ಮಾಡೋಣ. ಓಕೆ, ಇವ್ಯಾಲ್ಯೂಯೇಟ್ ಮಾಡಿದ್ವಿ ಅಂತಂದ್ರೆ ಅದೇ ಆಧಾರವಾಗಿ ಇಟ್ಕೊಂಡು, ಅದೇ ರುಚಿ, ಒಂದ್ಸತಿ ರುಚಿ ನೋಡಿರ್ಬೇಕಂತೀವಲ್ಲ, ಧ್ಯಾನದ ಒಂದು ರುಚಿ ಇರ್ಬೇಕಂತಲ್ಲ, ಅದ್ ರುಚಿ ನೋಡಿರ್ತೀರಿ ನೀವು ಮೋಸ್ಟ್ ಆಫ್ ದ ಟೈಮ್, 90% ಆಫ್ ದ ಟೈಮ್. ಇನ್ನೂ ಒಂದ್ ಹೇಳ್ತೀನಿ, ರೋಗಿಗಳು ಅಕಸ್ಮಾತ್ ಆಗಿ ನಿಮ್ ಬಾಡಿ ಒಳಗೆ ಏನಾದ್ರು ಒಂದು ಪೇನ್ ಇತ್ತಂದ್ರೆ ಅದು ಅದರಂತ ಧ್ಯಾನ ಎಲ್ಲೂ ಇರಂಗಿಲ್ಲ. ಏನೋ ಬಿದ್ದಿದಿರಪ್ಪ, ಬಿದ್ದಾಗ ಒಂದು ಕೈ ಏನೋ ಫ್ರಾಕ್ಚರ್ ಆಗ್ಯದ, ಇಲ್ಲಿ ಚಟ 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 ಅಂತದ್ರಿ ಸರ್, ಏನು ಕೆಲಸ ಮಾಡಿಸ್ಕೊಡಂಗಿಲ್ರಿ, ಮುಂಜಾನೆ ಸಂಜೆ ತನಕ ಮನ್ಸು ಅಲ್ಲೇ ಇರ್ತದ ಅಂತಂದ್ರ ಹಂಗಾರೆ ನಿಮ್ ಮನ್ಸು ಸೂಕ್ಷ್ಮ ಆಗ್ಯದ. ಅಲ್ಲಿ ನೋಡಿ 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 ಸೂಕ್ಷ್ಮ ಅದ. ಬಟ್ ಸೂಕ್ಷ್ಮ ಆಗಿಲ್ಲ ಅಂದ್ರೆ ಹೆಂಗ? ಆ ನೋವಿನ ಆಧಾರವಾಗಿ ಇಟ್ಕೊಂಡು ಮನೆಯವ್ರನ್ನ ಬೈಯೋದು, ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು, ಎಲ್ಲಾರನ್ನ ಬೈಕೊಂತ ಅಡ್ಡಾಡೋದು. ಹಂಗಾದ್ರೆ ನಿಮ್ ಮನ್ಸು ನೋವಿದ್ರು ಕೂಡ ಸೂಕ್ಷ್ಮ ಆಗಿಲ್ಲ. ಹಂಗಾದ್ರೆ ಎಲ್ಲಾ ವಿಧಾನದೊಳಗೂ ಕೂಡ, ಲೈಫಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಮನಸ್ಸನ್ನ ಸೂಕ್ಷ್ಮಗೊಳಿಸ್ಲಿಕ್ಕೆ ಆಪ್ಷನ್ಸ್ ಅದಾವ, ಮತ್ ಮನಸ್ಸನ್ನ ಚಂಚಲಗೊಳಿಸ್ಲಿಕ್ಕೂ ಆಪ್ಷನ್ಸ್ ಅದಾವ. ಬಸ್ ಅಲ್ಲಿ ಹೋಗ್ತಾ ಇದೀರಿ ಅಂತಂದ್ರೆ, ಬಸ್ ಅಲ್ಲಿ ಹೋಗ್ತಕ್ಕಂತ ದಾರಿಯಲ್ಲಿ ಬರ್ತಕ್ಕಂಥ, ಕಿಟಕಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಎನ್ವಿರಾನ್ಮೆಂಟ್ ಅನ್ನು ಎಂಜಾಯ್ ಮಾಡ್ಕೊಂತ ಹೋಗೋದು. ದೆನ್ ಯು ಆರ್ ದೇರ್ ಓನ್ಲಿ, ನಿಮ್ ಮನಸ್ಸು ಸೂಕ್ಷ್ಮದ. ಬಟ್ ಅಲ್ಲೇ ಕುತ್ಕೊಂಡು ಮತ್ತೆ ಬೇರೆ ಎಲ್ಲೋ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಹೋಗಿದ್ವಿ ಅಂತಂದ್ರೆ ದೆನ್ ಅಗೇನ್ ನಮ್ಮ ಮನಸ್ಸು ಸೂಕ್ಷ್ಮ ಆಗಿಲ್ಲ ಅಂತ. ಸೂಕ್ಷ್ಮ ಅದರದ್ದು ಮೀನಿಂಗ್ ಏನಂತಂದ್ರೆ, ಪ್ರೆಸೆಂಟ್ ಒಳಗಡೆ ಏನ್ ಫೀಲಿಂಗ್ ಆಗ್ತದಲ್ಲ ಅದೇ ಫೀಲಿಂಗ್ ಅನ್ನ ನಾನು ಸರಿಯಾಗಿ ನೋಡ್ಬೇಕು. ಯಥಾಭೂತ ಒಂದ್ ಕಡೆ ಬರ್ಕೊಂಡು ಇಟ್ಕೊಂಡ್ಬಿಡಿ. ಯಥಾಭೂತ ಅಂತಂದ್ರ, ಯಥಾ ಅಂತಂದ್ರೆ ಹೆಂಗಿರ್ತ ಹಂಗ, ಭೂತ ಅಂದ್ರೆ ಆಗೈತಿ ಅಂತ, ಏನ್ ಆಗೈತಿ ಅದನ್ನ ನೋಡೋದಕ್ಕೆ ಯಥಾಭೂತ ಅಂತ. ಹೆಂಗದ ಅಷ್ಟೇ ನೋಡ್ಕೊಂತ ಹೋಗು. ಹಾಗಾದ್ರೆ ಒಂದ್ ಎಕ್ಸ್ಪ್ಲೋರ್ ಮಾಡ್ರಿ ಮೈಂಡ್ ಒಳಗಡೆ. ನಿಮ್ಮ ಲೈಫ್ ಟೈಮ್ ಹುಟ್ಟಿದಾಗ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಯಾವುದೋ ಒಂದು ಗಳಿಗೆಯಲ್ಲಿ, ಯಾವುದೋ ಒಂದು ಕೆಲಸದಲ್ಲಿ, ಯಾವುದೋ ಒಂದು ನಿಷ್ಠೆಯಲ್ಲಿ, ಪ್ರಾಮಾಣಿಕತೆಯಲ್ಲಿ, ದೇವರ ಭಕ್ತಿಯಲ್ಲಿ, ಓದೋದ್ರಲ್ಲಿ ಅಥವಾ ಅಡ್ಡಾಡೋದ್ರಲ್ಲಿ, ಕಾಯೋದ್ರಲ್ಲಿ, ಪೇನಲ್ಲಿ, ಅಡಿಗೆ ಮಾಡೋದ್ರಲ್ಲಿ, ಯಾವುದೋ ಒಂದು ವಿಧದಲ್ಲಿ ನೀವು ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡಿದ್ದೀರಿ. ಅದನ್ನ ಎಕ್ಸ್ಪ್ಲೋರ್ ಮಾಡ್ರಿ. ಎಕ್ಸ್ಪ್ಲೋರ್ ಮಾಡಿ ನಾಳೆ ಅದನ್ನ ಒಂದು 5 to 10 minutes ಡಿಸ್ಕಸ್ ಮಾಡೋಣ. ಡಿಸ್ಕಸ್ ಮಾಡಿ ಮುಂದೊಂದು ಕಂಟಿನ್ಯೂ ಮಾಡೋಣ. ನಾಳೆ ನಿಮ್ಗೆ ಇನ್ನೊಂದಿಷ್ಟು ಮೆಥಡ್ಸ್ ಹೇಳ್ತೀನಿ. ಹೌ ಟು ಐಡೆಂಟಿಫೈ, ಹೌ ಟು ಎಕ್ಸ್ಪ್ಲೋರ್ ದಿಸ್ ಫಸ್ಟ್ ಸ್ಟೇಜ್ ಆಫ್ ಮೆಡಿಟೇಷನ್ ಇನ್ ಅವರ್ ಲೈಫ್. ಅದನ್ನ ನಮ್ಮಲ್ಲಿ ಆಗೈತಿ ಅನ್ನೋದಕ್ಕೆ ನಮ್ಗೆ ಇನ್ನೂ ಸಿಗ್ಲಿಲ್ಲ ಅಂದ್ರೆ ನಾಳೆ ಇನ್ನೂ ಸ್ವಲ್ಪ ಹಿಂಟ್ಸ್ ಗಳನ್ನ ಕೊಡ್ತೀನಿ. ಈಗ ಇಷ್ಟೇ ಹಿಂಟ್ಸ್ ಪ್ರಕಾರ ನೀವು ಅದನ್ನ ಎಕ್ಸ್ಪ್ಲೋರ್ ಮಾಡ್ರಿ. ಓಕೆ, ಇವತ್ತಿಗೆ ಇಷ್ಟೇ ಇರಲಿ. ಇವತ್ತು ನಾವು ಏನೇನ್ ಮಾಡಿದ್ವಿ ಕನ್ಕ್ಲೂಷನ್ ಮಾಡೋದಾದ್ರೆ, ಮೆಡಿಟೇಷನ್ ಮಾಡಿದ್ವಿ. ಮೆಡಿಟೇಷನ್ ಮಾಡಿದಾಗ ಮತ್ತೆ ಸೇಮ್ ಅಪ್ಸ್ ಅಂಡ್ ಡೌನ್ಸ್ ಬಂದಿದ್ವು. ಅದರ ಜೊತೆಗೆ ಒಂದು ಹೊಸ ಕಾನ್ಸೆಪ್ಟ್ ಏನಂತಂದ್ರೆ, ಧ್ಯಾನಗಳು ಸಾವಿರಾರು ಇದಾವ. ಆ ಸಾವಿರಾರು ಧ್ಯಾನದ ಒಳಗಡೆ 2 ಡಿವಿಷನ್ ಮಾಡ್ಕೊಂಡು, ಒಂದು ಶುದ್ಧಗೊಳಿಸೋದು, ಇನ್ನೊಂದು ಸೂಕ್ಷ್ಮಗೊಳಿಸೋದು. ನಾವು ಸೂಕ್ಷ್ಮಗೊಳಿಸಿದ ಮೇಲೆನೆ ಶುದ್ಧಗೊಳಿಸ್ಲಿಕ್ಕೆ ಸಾಧ್ಯ. ಸೂಕ್ಷ್ಮಗೊಳಿಸ್ಲಿಕ್ಕೆ ಬಹಳಷ್ಟು ವಿಧಾನಗಳಿದಾವೆ. ಶುದ್ಧಗೊಳಿಸ್ಲಿಕ್ಕೆ ಓನ್ಲಿ ಒಂದೇ ವಿಧಾನ ಇದೆ, ಅದನ್ನ ಆಮೇಲೆ ನೋಡೋಣ. ರೈಟ್, ಇಷ್ಟು ಇರಲಿ. ಮತ್ತೆ ನಿಮ್ಗೆ ಏನಾದ್ರು ಕೇಳೋದಿತ್ತು, ಡೌಟ್ಸ್ ಏನಾದ್ರು ಇತ್ತು, ಅಥವಾ ಡಿಸ್ಕಷನ್ ಇತ್ತು, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು, ಅಥವಾ ಇದೇ ಇನ್ಪುಟ್ಗಳಿಗೇನೆ ಇನ್ನೂ ಸ್ವಲ್ಪ ನಿಮ್ಮ ಅನಿಸಿಕೆಗಳನ್ನ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಇದನ್ನ ಎಫೆಕ್ಟಿವ್ ಮಾಡೋದಿತ್ತಂದ್ರೆ, ಮೈಕ್ ಈಸ್ ಓಪನ್ ಟು ಯು. ಯು ಕ್ಯಾನ್ ಡಿಸ್ಕಸ್.
ಇದನ್ನ ಇನ್ನೂ ಸ್ವಲ್ಪ ರಿಫೈನ್ ಮಾಡೋರಿದ್ರೆ ಮಾಡ್ಬೋದು. ಓಕೆ, ಈಗ ನಾವು ಒಂದು ವೇ ಒಳಗಡೆ ಹೇಳ್ತಿರ್ತೀನಿ, ಒಂದು ಸ್ಟೈಲ್ ಒಳಗೆ ಹೇಳ್ತಿರ್ತೀನಿ, ಇದು ಸರ್ ಹಿಂಗ್ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತದ್ರಿ ಅಂತೇಳಿ ಇನ್ನು ಸ್ವಲ್ಪ ಇನ್ಪುಟ್ ಕೊಡೋರಿದ್ರು ಕೊಡ್ಬೋದು. ಇಟ್ ಈಸ್ ಓಪನ್, ದಿಸ್ ಪ್ಲಾಟ್ಫಾರ್ಮ್ ಈಸ್ ಓಪನ್ ಫಾರ್ ಆಲ್. ನಾನು ಎಕ್ಸ್ಪ್ಲೋರ್ ಆಗ್ಬೇಕು, ನೀವು ಎಕ್ಸ್ಪ್ಲೋರ್ ಆಗ್ಬೇಕು, ಎಲ್ಲಾರು ಕೂಡಿ ಬೆಳಿಬೇಕು. ಓಕೆ ರೈಟ್, ಏನಾದ್ರು ಡಿಸ್ಕಸ್ ಮಾಡೋದಿದ್ರೆ ಇನ್ನು 4 minutes ಇದೆ, ಮಾತಾಡ್ಬೋದು. ರೈಟ್, ಏನು ಡಿಸ್ಕಷನ್ಗೆ ಇಲ್ಲ ಅಂತ ಅನ್ಸುತ್ತೆ. ವಿ ವಿಲ್ ಕ್ಲೋಸ್ ಅವರ್ ಐಸ್ ಅಂಡ್ ವಿಲ್ ಸ್ಟಾರ್ಟ್ ಮೆಡಿಟೇಷನ್. ನಿಮಗೆ ಕಂಟಿನ್ಯೂ ಮಾಡ್ಬೇಕನ್ಸ್ತಂದ್ರೆ ಹಂಗೆ ಕಂಟಿನ್ಯೂ ಮಾಡ್ರಿ, ಅಥವಾ ಮಿಡಲ್ ಅಲ್ಲಿ ಸ್ಟಾಪ್ ಮಾಡಿ ಎದ್ದೋಗ್ಬೇಕಾದ್ರೆ ಎದ್ದೋಗ್ರಿ. ಇನ್ ಮುಂದೆ ಯಾವ್ದು ಇರಂಗಿಲ್ಲ. ಜಸ್ಟ್ 3 minutes ಮೆಡಿಟೇಷನ್ ಮಾಡೋಣ. 3 minutes ಆದ್ಮೇಲೆ ಅಥವಾ 4 minutes ಆದ್ಮೇಲೆ ತನ್ನಷ್ಟಕ್ಕೆ ತಾನು ಶಟ್ ಡೌನ್ ಆಗ್ತದ, ಅಥವಾ ಮೀಟ್ ಇಲ್ಲಿಗೆ ಎಂಡ್ ಆಗ್ತದ. ನೀವು ನಿಮ್ಗೆ ಮೆಡಿಟೇಷನ್ ಕಂಟಿನ್ಯೂ ಇಟ್ಕೊಳ್ಳೋದಾದ್ರೆ ಕಂಟಿನ್ಯೂ ಇಟ್ಕೊಳ್ಬಹುದು, ಎಷ್ಟೊತ್ತಾಗುತ್ತೆ ಅಷ್ಟು. ಓಕೆ, ಮತ್ತೆ ನಾಳೆ ಸಿಗೋಣ. ವಿಲ್ ಸ್ಟಾರ್ಟ್ ಮೆಡಿಟೇಷನ್.